ಆತ್ಮೀಯ ಸ್ನೇಹಿತರೆ, ಜೆಎಸ್ಎಸ್ ಸ್ಪರ್ಧಾ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಅವಧಿಯಲ್ಲಿ ಗ್ರಾಮ ಆಡಳಿತಾಧಿಕಾರಿ, ಪಿಡಿಒ, HSR, BMTC ಕಂಡಕ್ಟರ್ ಪೋಸ್ಟ್, KPSC ನಡೆಸುವಂತಹ ನಾನ್ ಟೆಕ್ನಿಕಲ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಇತರೆ ಎಲ್ಲಾ ರೀತಿಯ ಎಕ್ಸಾಮ್ಗಳಿಗೆ ಅನುಕೂಲವಾಗುವಂತೆ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ಅಧ್ಯಯನ ಮಾಡೋಣ. ಇವತ್ತಿನ ಕಂಪ್ಯೂಟರ್ GK ಕ್ಲಾಸ್ ಎಷ್ಟನೇದಪ್ಪ ಅಂದ್ರ 5ನೇ ಕ್ಲಾಸ್ ನಡೀತೀವಿ. ಆಲ್ರೆಡಿ ಏನಪ್ಪಾ ಅಂದ್ರ 4 ವಿಡಿಯೋಗಳು ಏನಪ್ಪಾ ಅಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಏನಪ್ಪಾ ಅಂದ್ರ ಅಪ್ಡೇಟ್ ಮಾಡಿದ್ದೀವಿ. ಅದು ಏನಪ್ಪಾ ಅಂದ್ರ ವಿಶೇಷವಾಗಿ ಗ್ರಾಮ ಆಡಳಿತಾಧಿಕಾರಿ ಎಕ್ಸಾಮ್ ಏನ್ ನಡೀತವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಎಲ್ಲಾ ಪ್ರಶ್ನೆ ಉತ್ತರಗಳನ್ನು ಒಳಗೊಂಡಿದ್ದಾವ. ಯಾರು ಈ ತರಗತಿಯನ್ನು ನೋಡಿಲ್ಲಲ್ಲ ಆದಷ್ಟು ಏನ್ ಮಾಡಿರಪ್ಪ ಅಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಕಂಪ್ಯೂಟರ್ ಕ್ಲಾಸಸ್ ಅಂತ ಏನಪ್ಪಾ ಅಂದ್ರ ಒಂದು ಪ್ಲೇ ಲಿಸ್ಟ್ ಅದ, ಅಲ್ಲಿ ಹೋಗಿ ಏನ್ ಮಾಡ್ರಿ ನೀವು ಆ 4 ವಿಡಿಯೋಗಳನ್ನು ನೋಡ್ರಿ. ಜೊತೆಗೆ ಏನಪ್ಪಾ ಅಂದ್ರ ಪಾರ್ಟ್ 5 ಸಹ ಏನಪ್ಪಾ ಅಂದ್ರ ಇವತ್ತು ನಾವು ಅಪ್ಡೇಟ್ ಮಾಡ್ತಿದ್ವಿ. ನಾನು JS ಸೋಮನಾಳು, GPT ಗೌರ್ಮೆಂಟ್ ಟೀಚರ್, HPS ಕೌಡಿಮಟ್ಟಿ ಸ್ಕೂಲ್ ನಲ್ಲಿ ಏನಪ್ಪಾ ಅಂದ್ರ ಶಾಲಾ ಶಿಕ್ಷಕನಾಗಿ ಏನಪ್ಪಾ ಅಂದ್ರ ಕರ್ತವ್ಯವನ್ನ ನಿರ್ವಹಿಸ್ತಿದ್ದೀನಿ. ಇವತ್ತ ಮೊದಲನೇ ಪ್ರಶ್ನೆ ನೋಡ್ರಿ. MS ವರ್ಡ್ನಲ್ಲಿ ಕಡತಗಳನ್ನು ತೆರೆಯಲು ಬಳಕೆ ಮಾಡುವ ಶಾರ್ಟ್ಕಟ್ ಕೀ ಯೂಸ್ಡ್ to open the files in MS Word. A option Alt+O, B option Window+O, C option Control+X, D option Control+O. ನೋಡ್ರಿ, MS ಆಫೀಸ್ ನಲ್ಲಿ ಕಡತಗಳು, ಕಡಿತ ಅಂದ್ರೆ ಏನಪ್ಪಾ ಅಂದ್ರ ಇಲ್ಲಿ ಫೈಲ್ ಅಂತ ಬರ್ತದ. ಕಡಿತ ಅಂದ್ರೆ ಏನಪ್ಪಾ ಅಂದ್ರ ಫೈಲ್ ಅಂತ ಬರ್ತದ. ಈ ಫೈಲ್ ಅನ್ನು ಓಪನ್ ಮಾಡಲು ಬಳಸುವಂತ ಶಾರ್ಟ್ಕಟ್ ಕೀ ಯಾವುದು ಅಂತ ಏನ್ ಮಾಡಿದ್ರೆ ಇಲ್ಲಿ ಪ್ರಶ್ನೆ ಕೇಳಿದನ. ನಾವು MS ವರ್ಡಿನಲ್ಲಿ ಏನಪ್ಪಾ ಅಂದ್ರ ಫೈಲ್ಗಳನ್ನು ಓಪನ್ ಮಾಡುವುದಕ್ಕೆ ಯಾವ ಕೀಯನ್ನು ಬಳಸ್ತೀವಿ ಅಂದ್ರ ಶಾರ್ಟ್ಕಟ್ ಕೀ ಯಾವುದಪ್ಪ ಅಂದ್ರ Control+O ಅನ್ನೋದು ಏನಪ್ಪಾ ಅಂದ್ರ ನಾವು ಶಾರ್ಟ್ಕಟ್ ಕೀ ಏನಾಗಿ ಬಳಸ್ತೀವಿ. ಇನ್ನ ಇತರೆ ಈ MS ವರ್ಡ್ನಲ್ಲಿ ಬಳಸುವಂತ ಇತರ ಶಾರ್ಟ್ಕಟ್ ಕೀ ನೋಡಿದ್ರ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂತ ಶಾರ್ಟ್ಕಟ್ ಕೀಗಳನ್ನು ನೋಡಿದಾಗ ನಾವು ಕೆಲಸ ಮಾಡಿದಂತ ಫೈಲ್ಗಳನ್ನು ಸೇವ್ ಮಾಡ್ಬೇಕಾಗಿತ್ತಂದ್ರ ಅವಾಗ ಯಾವುದನ್ನ ಶಾರ್ಟ್ಕಟ್ ಕೀ ಆಗಿ ಬಳಸ್ತೀವಿ ಅಂದ್ರ Control+S ಅನ್ನ ಏನ್ ಮಾಡ್ತೇವಪ್ಪ ಅಂದ್ರ ನಾವು ಶಾರ್ಟ್ಕಟ್ ಕೀ ಅನ್ನು ಬಳಸ್ತೀವಿ. ನೀವು ಯಾವ್ದಾದ್ರು ಒಂದು ಏರಿಯಾದೊಳಗೆ ವರ್ಕ್ ಮಾಡಿದ್ರಂದ್ರೆ ಈಗ MS ವರ್ಡ್ ಒಳಗ ನೀವು ಏನಪ್ಪಾ ಅಂದ್ರ ಕೆಲಸ ಮಾಡಿದ್ರಿ, ಏನೋ ಒಂದು ಕೆಲಸ ಮಾಡಿದ್ರಿ ಅಂತ ತಿಳ್ಕೊಳೋನು. ಆ ಫೈಲ್ ಅನ್ನು ನೀವು ಸೇವ್ ಮಾಡ್ಬೇಕಾಗಿತ್ತಂದ್ರ ಅವಾಗ ನೀವ್ ಏನ್ ಮಾಡ್ಬೋದು ಅಂದ್ರ Control+ ಏನಪ್ಪಾ ಅಂದ್ರ S ಅನ್ನ ನೋಡಿದ್ರೆ ಏನಪ್ಪಾ ಅಂದ್ರ ಆ ಫೈಲ್ ಏನಾಗ್ತದಂದ್ರ ಸೇವ್ ಆಗ್ತದ. ಇನ್ನ ಓಪನ್ ಮಾಡೋದಕ್ಕಂತ್ರ ಏನ್ ಮಾಡ್ಬೇಕಂದ್ರ Control ಹೊಡಿಬೇಕಾಗ್ತದ. ನೀವು MS ವರ್ಡಿನಲ್ಲಿ ಹೊಸ ನ್ಯೂ ಪೇಜ್ ಅನ್ನು ತಗೋಬೇಕಾಗಿತ್ತಂದ್ರ ಆ ಸಮಯದಲ್ಲಿ ಯಾವ ಶಾರ್ಟ್ಕಟ್ ಕೀ ಅನ್ನು ಬಳಸ್ಬೇಕಪ್ಪ ಅಂದ್ರ Control+N ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ಬಳಸ್ಬೇಕು. ಯಾವ್ದು ಬಳಸ್ಬೇಕು? Control+N ಅನ್ನ ಬಳಸ್ಬೇಕು. ಇನ್ನ ಕಾಪಿ ಮಾಡೋದಾದ್ರ ನೀವು ಏನಾದ್ರೂ ಟೆಸ್ಟ್ ಅನ್ನು ಬರೆದಿರ್ತೀರಿ, ಅದನ್ನ ಇನ್ನೊಂದ್ ಕಡೆ ಅದೇ ರೀತಿಯ ಮಾಹಿತಿಯನ್ನು ಇನ್ನೊಂದ್ ಕಡೆ ಟೈಪ್ ಮಾಡ್ಬೇಕಾಗ್ತದ. ಆ ಸಂದರ್ಭದಲ್ಲಿ ಸಮಯ ಉಳಿಸೋ ಸಲುವಾಗಿ ಏನ್ ಮಾಡ್ತೀವಪ್ಪ ಅಂದ್ರ ಇದ್ದಂತ ಇನ್ಫಾರ್ಮೇಶನ್ ಕಾಪಿ ಮಾಡ್ಬೇಕಾಗಿತ್ತಂದ್ರ ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರ Control+C ಹೊಡಿತೀವಿ. ಏನ್ ಹೊಡಿತೀವಿ? Control+C ಹೊಡಿತೀವಿ. ಕಾಪಿ ಮಾಡಿದಂತ ಮಾಹಿತಿಯನ್ನ ಅದನ್ನ ಪೇಸ್ಟ್ ಮಾಡ್ಬೇಕಲ್ಲ, ಅವಾಗ ಏನಪ್ಪಾ ಅಂದ್ರ Control+V ಹೊಡೆದಿವಿ ಅಂದ್ರೆ ಏನಾಗ್ತದ ಅಂದ್ರ ಆ ಮಾಹಿತಿ ಏನಾಗ್ತದಪ್ಪ ಅಂದ್ರ ಪೇಸ್ಟ್ ಆಗ್ತದ. ಇನ್ನ ಮಾಹಿತಿಯನ್ನು ಇಲ್ಲಿ ಏನಪ್ಪಾ ಅಂದ್ರ ಒಂದು ಮಾಹಿತಿಯನ್ನು ಬೆಳೆದಿರ್ತೀರಿ, ಅದು ಇಲ್ಲಿ ಬೇಡ. ನೋಡ್ರಿ, ಇಲ್ಲೇನು ಏನಪ್ಪಾ ಅಂದ್ರ JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಅಂತ ಏನಪ್ಪಾ ಅಂದ್ರ ಇಷ್ಟು ಟೈಪ್ ಮಾಡಿರ್ತೀನಿ. ಆದ್ರೆ ಈ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರ ನೆಕ್ಸ್ಟ್ ಪೇಜಿಗೆ ಹಾಕ್ಬೇಕಾಗದ. ಈ ಪೇಜ್ ಬಿಟ್ಟು ನೆಕ್ಸ್ಟ್ ಪೇಜಿಗೆ ನಾನು ಏನ್ ಮಾಡ್ಬೇಕಾಗದ ಹಾಕ್ಬೇಕಾದ. ಅವಾಗ ನನಗೆ ಈ ಇನ್ಫಾರ್ಮೇಶನ್ ಬೇಡ ಅಂದಾಗ ನಾವ್ ಏನ್ ಮಾಡ್ಬೇಕಂದ್ರ Control+X ಹೊಡೆದಿವಿ ಅಂದ್ರೆ ಏನಾಗ್ತದಂದ್ರ ಈ ಇನ್ಫಾರ್ಮೇಶನ್ ಏನಾಗ್ತದ ಅಲ್ಲಿ ಅಲ್ಲಿಕ್ಕಿ ನೆಕ್ಸ್ಟ್ ನಾವ್ ಎಲ್ಲಿ ತಗೋಬೇಕಾಗಿರ್ತದಲ್ಲ ಅಲ್ಲಿ ಹೋಗಿ Control+V ಅಂತ ಹೊಡೆದು ಬಿಟ್ರಂದ್ರೆ ನೀವ್ ಏನಾಗ್ತದಪ್ಪ ಅಂದ್ರ ಈ ಮಾಹಿತಿ ಏನಪ್ಪಾ ಅಂದ್ರ ಅಲ್ಲಿ ಪೇಸ್ಟ್ ಆಗ್ತದ. ನೆಕ್ಸ್ಟ್ ನೀವು ಯಾವ್ದಾದ್ರು ಒಂದು ಕಾರ್ಯವನ್ನು ಮಾಡಿ ಆ ಕಾರ್ಯ ಬ್ಯಾಡ್ ಆಗಿತ್ತಂದ್ರ ಒಳ್ಳೆ ರಿವರ್ಸ್ ಬರೋದಕ್ಕೆ ಏನಪ್ಪಾ ಅಂದ್ರ ಅಂಡೋ ಮಾಡೋದಕ್ಕೆ ಏನು ಉಪಯೋಗ ಮಾಡ್ತಾರಂದ್ರ Control+Z ಅನ್ನು ಉಪಯೋಗ ಮಾಡ್ತಾರೆ. ಏನಾದ್ರೂ ನೀವು ಡಾಕ್ಯುಮೆಂಟ್ ರಚನೆ ಮಾಡುವಾಗ ಅಲ್ಲಿರುವುದಂತ ಎಲ್ಲಾ ಟೆಸ್ಟ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗಿತ್ತಂದ್ರ ಅವಾಗ ಏನ್ ಮಾಡ್ಬೇಕಂದ್ರ Control A ಹೊಡೆದ್ರಪ್ಪ ಅಂದ್ರ ಅವಾಗೆಲ್ಲ ಏನಾಗ್ತದಪ್ಪ ಅಂದ್ರ ಅಲ್ಲಿದ್ದಂತ ಎಲ್ಲಾ ಟೆಸ್ಟ್ ಗಳಿಗೆ ಏನಪ್ಪಾ ಅಂದ್ರ ಸೆಲೆಕ್ಟ್ ಆಗ್ತವ. ಇನ್ನೊಂದು ನಾಳಿನ ತರಗತಿ ವಿಶೇಷ ಏನಪ್ಪಾ ಅಂದ್ರ ನಾಳೆ MS ವರ್ಡ್ ಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಶಾರ್ಟ್ಕಟ್ ಕೀ ಅದ್ರ ಜೊತೆಗೆ ಏನಪ್ಪಾ ಅಂದ್ರ MS ಆಫೀಸ್ ಅನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ಏನಪ್ಪಾ ಅಂದ್ರ ನಾಳೆಗೆ ಏನಪ್ಪಾ ಅಂದ್ರ ವಿಶೇಷವಾದ ತರಗತಿ ಇರ್ತಾವ. ಆದಷ್ಟು ಏನ್ ಮಾಡ್ರಪ್ಪ ಅಂದ್ರ ಸಾಧ್ಯವಾದ್ರ ಲೈವ್ ಬರ್ತೀವಿ, ಇಲ್ಲ ಅಂದ್ರ ಏನಪ್ಪಾ ಅಂದ್ರ
ಈಗಿನ ವಿಡಿಯೋ ಯಾವ ತರ ಮಾಡ್ತೀವಿ ಅದೇ ತರ ಏನಪ್ಪ ಅಂದ್ರೆ ವಿಡಿಯೋವನ್ನ ಮಾಡಾಕಿರ್ತೀವಿ. ಸಾಧ್ಯವಾದಷ್ಟು ನಾಳಿನ ವಿಡಿಯೋ ಯಾರು ಮಿಸ್ ಮಾಡ್ಕೊಡಿ, ಯಾಕಂದ್ರೆ ಪ್ರಾಕ್ಟಿಕಲ್ ಕೋರ್ಸ್ ಆಗಿರ್ತದೆ. ನಿಮ್ಮ ಗ್ರಾಮ ಆಡಳಿತ ಅಧಿಕಾರಿಗೆ ಬಹಳ ಅನುಕೂಲ ಆಗ್ತದೆ. ಈ ತರ ಹೇಳಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ. ಅದನ್ನ ನಾವ್ ಏನ್ ಮಾಡಿದ್ವಿ ಅಂದ್ರ ನಿಮ್ಗ ಲ್ಯಾಪ್ಟಾಪ್ ಒಳಗ ಡೈರೆಕ್ಟ್ ಆಗಿ MS ವರ್ಡ್ ಓಪನ್ ಮಾಡಿ ಅಲ್ಲಿ ಯಾವ ರೀತಿ ಶಾರ್ಟ್ಕಟ್ ಕೀ ಏನ್ ಬಳಸಬೇಕು, ಯಾವ ರೀತಿ ಸೇವ್ ಮಾಡಬೇಕು, ಯಾವ ಫಾಂಟ್ ತಗೋಬೇಕು, ಕಲರ್ ಹೆಂಗ್ ಚೇಂಜ್ ಮಾಡಬೇಕು, ಇವೆಲ್ಲದ್ರ ಬಗ್ಗೆ ನಾವ್ ಏನ್ ಮಾಡೋಣ ಅಂದ್ರ ಪ್ರಾಕ್ಟಿಕಲ್ ಆಗಿ ಕಲ್ತು ಅಂದ್ರ ಅದು ನಮಗೆ ಏನಾಗ್ತದ ಬಹಳಷ್ಟು ದಿನ ಏನಪ್ಪ ಅಂದ್ರ ನೆನಪು ಉಳಿತದ. ಅದ್ರ ನಾಳಿಗಿನ ತರಗತಿ ಏನಪ್ಪಾ ಅಂದ್ರ ಇರ್ತದ. ಆದಷ್ಟು ಸಾಧ್ಯವಾದಷ್ಟು ಏನ್ ಬಿಡ್ರಿ ಅಂದ್ರ ಮಿಸ್ ಮಾಡ್ಕೊಳಕ ಹೋಗ್ಬೇಡ್ರಿ. ಇನ್ನ ನೋಟ್ ಪ್ಯಾಡಿನೊಳಗ ನೋಡ್ರಿ ಇದೊಂದು ಸ್ವಲ್ಪ ತೆಗಿತೀನಿ. ಇನ್ನ ನೋಟ್ ಪ್ಯಾಡಿನಲ್ಲಿ ಬಳಸುವಂತ ಶಾರ್ಟ್ಕಟ್ ಕೀಗಳು ನೋಡ್ರಿ. ನಾವು ಈ ಸದ್ಯಕ್ಕೆ ಏನಪ್ಪಾ ಅಂದ್ರೆ MS ಆಫೀಸ್ನೊಳಗೂ ಏನ್ ಮಾಡಿದ್ವಿ ಅಂದ್ರ ಯಾವ ರೀತಿ ಶಾರ್ಟ್ಕಟ್ ಕೀಯನ್ನು ಬಳಕೆ ಮಾಡ್ತೀವಿ ಅನ್ನೋದು ಅಧ್ಯಯನ ಮಾಡಿದೀವಿ. ಈಗ ನೋಟ್ ಪ್ಯಾಡ್ ಒಳಗೆ ಏನಪ್ಪಾ ಅಂದ್ರ ಅಂಡೋ ಅಂದ್ರ ಮಾಡೋದಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರ Ctrl+Z ಅನ್ನು ಯೂಸ್ ಮಾಡ್ತೀವಿ. ಇನ್ನ ಇನ್ಫಾರ್ಮೇಶನ್ ಕಟ್ ಮಾಡೋಕೆ ಏನಪ್ಪ ಅಂದ್ರೆ Ctrl+X ಅನ್ನು ಯೂಸ್ ಮಾಡ್ತೀವಿ. ಕಾಪಿಗೆ ಏನಪ್ಪ ಅಂದ್ರ Ctrl+C ಹೊಡಿತೀವಿ. ಪೇಸ್ಟ್ ಮಾಡೋದಕ್ಕ Ctrl+V ಹೊಡಿತೀವಿ. ಡಿಲೀಟ್ಗೆ ಡಿಲೀಟ್ ಕೀ ಅನ್ನ ಹೊಡ್ತೀವಿ. ನೆಕ್ಸ್ಟ್ ಫೈಂಡ್ ಮಾಡೋದಕ್ಕೆ ಇದು ಹೊಸ ಇನ್ಫಾರ್ಮೇಶನ್. ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ MS ವರ್ಡ್ ಬಳಸಿದಂತ ಎಲ್ಲಾ ಮಾಹಿತಿ ಅದ. ಇಲ್ಲೊಂದಿಷ್ಟು ಏನಪ್ಪಾ ಅಂದ್ರ ಹೊಸದದ್ ನೋಡ್ರಿ. Ctrl+F ಹೊಡೆದ್ರಂದ್ರ ನೀವು ಏನಾಗ್ತದ ಅಂದ್ರ ಫೈಂಡ್ ಆಗ್ತದ. ಅದು ಏನಾಗ್ತದ ಫೈಂಡ್ ಆಗ್ತದ. ಫೈಂಡಿನ ನೆಕ್ಸ್ಟ್ ಹೋಗ್ಬೇಕಾಗಿತ್ತಂದ್ರ ಬಳಸುವಂತ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂದ್ರ F3. ನೀವೇನ್ ಇನ್ಫಾರ್ಮೇಶನ್ ಕಂಡುಹಿಡಿದಕ್ಕ Ctrl+F ಹೊಡೆದಾಗ ಏನಪ್ಪಾ ಅಂದ್ರ ಒಂದು ಡೈಲಾಗ್ ಬಾಕ್ಸ್ ಏನಪ್ಪಾ ಅಂದ್ರ ಓಪನ್ ಆಗ್ತದೆ. ನಿಮಗೆ ಬೇಕಾದಂತ ಸರ್ಚ್ ಮಾಡಬೇಕಾದಂತ ಏನಪ್ಪಾ ಅಂದ್ರ ಅಲ್ಲಿ ಒಂದು ಟೆಸ್ಟ್ ಅನ್ನ ಹಾಕಿದ್ರಂದ್ರ ಅದು ಏನಾಗ್ತದೆ ಯಾವ್ಯಾವ ಪೇಜ್ ಒಳಗಿದ್ದ ಎಲ್ಲಾ ಮಾಹಿತಿಯನ್ನು ತೋರಿಸ್ತದ. ನಾವು ಈ ಪೇಜ್ ಇಂದ ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕಾಗಿತ್ತಂದ್ರ ಅವಾಗ ನಾವು ಶಾರ್ಟ್ಕಟ್ ಕೀ ಯಾವ್ದನ್ನ ಬಳಸಬಹುದು ಅಂದ್ರ F3 ಅನ್ನ ಬಳಸಬಹುದು. ಇನ್ನು ರಿಫ್ರೆಶ್ ಗೆ ಏನಪ್ಪಾ ಅಂದ್ರ Ctrl+H ಅನ್ನ ಬಳಸಬಹುದು. ಗೋ ಟು ಏನಪ್ಪಾ ಅಂದ್ರ Ctrl+G. ಇನ್ನ ಸೆಲೆಕ್ಟ್ ಆಲ್ ಮಾಡೋದಕ್ಕೆ ಏನಪ್ಪಾ ಅಂದ್ರ Ctrl+A. ಟೈಮು ಮತ್ತು ಡೇಟ್ ಏನ್ ಮಾಡ್ತೀವಪ್ಪ ಅಂದ್ರ ನಾವು F5 ಅನ್ನ ಉಳಿಸ್ತೀವಿ. ಇವೆಲ್ಲಾ ಶಾರ್ಟ್ಕಟ್ ಕೀ ಏನಪ್ಪಾ ಅಂದ್ರ ನೋಟ್ ಪ್ಯಾಡ್ ಒಳಗೆ ಶಾರ್ಟ್ಕಟ್ ಕೀ ಎಲ್ಲಷ್ಟು ಸೇಮ್ ಅದಾವ. ಇಲ್ಲಿ F5 ಅನ್ನೋದು ಏನಪ್ಪಾ ಅಂದ್ರ ಟೈಮ್ ಡೇಟ್ ಇದು ಏನಪ್ಪಾ ಅಂದ್ರ ನೋಟ್ ಪ್ಯಾಡ್ ಒಳಗೆ. ಬೇರೆ ಕಡೆ 5F1 ಅಂದ್ರ F5 ಏನ್ ಫಂಕ್ಷನ್ ಕೀ ಐತಲ್ಲ ಅದನ್ನ ಏನ್ ಮಾಡ್ತೀವಪ್ಪ ನಾವು ಕಂಪ್ಯೂಟರ್ ರೀಪ್ರೆಸ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂದ್ರ ಬಳಸ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಅಲ್ಲ, ಇವತ್ತು ಏನ್ ಮಾಡೋಣ ಅಂದ್ರ ಕಂಪ್ಯೂಟರ್ನ ಕೀಗಳಿಗೆ ಸಂಬಂಧಿಸಿದಂತೆ ಕೀಬೋರ್ಡ್ ಬಗ್ಗೆ ಎಲ್ಲವೂ ಮಾಹಿತಿಯನ್ನು ಏನ್ ಮಾಡೋಣ ಅಂದ್ರ ತಿಳ್ಕೊಂಡು. ಯಾಕಂದ್ರೆ ನಾಳೆಗೆ MS ವರ್ಡ್ ಏನಪ್ಪ ಅಂದ್ರ ಪ್ರಾಕ್ಟಿಕಲ್ ಕೋರ್ಸ್. ನಾವು ಪ್ರಾಕ್ಟಿಕಲ್ ಆಗಿ ಕಲ್ತಂದ್ರೆ ಎಕ್ಸಾಮ್ ತುಂಬಾ ಅನುಕೂಲ ಆಗ್ತದೆ. ಯಾಕಂದ್ರೆ ನಮ್ಮ ಎಕ್ಸಾಮ್ ಒಳಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಕೇಳ್ತಾರೆ. ಥಿಯರಿ ಬೇಸ್ಡ್ ಏನಪ್ಪ ಅಂದ್ರೆ ಬಹಳ ಕ್ವಶನ್ಸ್ ಏನಪ್ಪ ಅಂದ್ರ ಕಮ್ಮಿ ಬರ್ತಾವ. ಆ ದೃಷ್ಟಿಯಿಂದ ಏನಪ್ಪ ಅಂದ್ರೆ ಇನ್ನು ಮುಂದೆ ನಾವ್ ಏನ್ ಮಾಡೋಣ ಸಾಧ್ಯವಾದಷ್ಟು ಪ್ರಾಕ್ಟಿಕಲ್ ಆಗಿ ಕಲಿಯೋಣ. ಈ ಕಂಪ್ಯೂಟರ್ ಕೀಬೋರ್ಡ್ ಬಗ್ಗೆ ನಾವು ಅಧ್ಯಯನ ಮಾಡೋದ್ರ ಕಂಪ್ಯೂಟರ್ಗೆ ಮಾಹಿತಿಯನ್ನು ಒದಗಿಸಲು ಏನಪ್ಪಾ ಅಂದ್ರ ಕೀಬೋರ್ಡ್ ಏನಪ್ಪಾ ಅಂದ್ರ ಒಂದು ಇನ್ಪುಟ್ ಸಾಧನ ಆಗಿದೆ. ಯಾವ್ದಾಗಿದೆ ಇನ್ಪುಟ್ ಸಾಧನವಾಗಿದೆ. ಸಾಮಾನ್ಯವಾಗಿ ಏನಪ್ಪಾ ಅಂದ್ರ ಸ್ಟ್ಯಾಂಡರ್ಡ್ ಕೀಬೋರ್ಡಿನಲ್ಲಿ ಏನಪ್ಪಾ ಅಂದ್ರ 104 ಕೀಗಳು ಕಂಡು ಬರ್ತವೆ. ಎಷ್ಟು ಬರ್ತಾವ? 104 ಕೀಗಳು ಕಂಡು ಬರ್ತಾವ. ಆದ್ರೆ ಸಾಮಾನ್ಯವಾಗಿ ಏನಪ್ಪಾ ಅಂದ್ರ 102ರಿಂದ 110ರವರೆಗೆ ಏನಪ್ಪಾ ಅಂದ್ರ ಕೀಬೋರ್ಡಿನಲ್ಲಿ ನಾವು ಬಳಸ್ತಿರುವಂತ ಕೀಬೋರ್ಡಿನಲ್ಲಿ ಏನಪ್ಪಾ ಅಂದ್ರೆ ಇಷ್ಟೊಂದು ಬಟನ್ಗಳು ಏನ್ ಮಾಡ್ತಪ್ಪ ಅಂದ್ರ ಕಂಡು ಬರ್ತವೆ. ಇನ್ನ ಕಿಲಿಮಣಿಯಲ್ಲಿರುವಂತ ವಿಧಗಳನ್ನ ನೋಡಿದಂದ್ರ ಕೀಬೋರ್ಡಿನಲ್ಲಿರುವ ವಿಧಗಳನ್ನ ನೋಡಿದ್ರ ಅಲ್ಲಿ ಏನಪ್ಪಾ ಅಂದ್ರ ವರ್ಣಮಾಲೆ ಕಿಲಿಗಳು ಬರ್ತಾವ, ಸಂಖ್ಯೆ ಕಿಲಿಗಳು ಬರ್ತಾವ, ವಿಶೇಷ ಕಿಲಿಗಳು ಬರ್ತಾವ, ಕಾರ್ಯ ಕಿಲಿಗಳು ಬರ್ತಾವ. ನೆಕ್ಸ್ಟ್ ಏನಪ್ಪಾ ಅಂದ್ರ ನಾವಿಗೇಷನ್ ಕಿಲಿಗಳಂತ ಬರ್ತಾವ. ಈ ತರ ನಿಮ್ಗೆ ಹೇಳಿದ್ರೆ ಏನಪ್ಪಾ ಅಂದ್ರ ಅಷ್ಟೊಂದು ಗೊತ್ತಾಗಂಗಿಲ್ಲ. ಆದ್ರ ನಿಮ್ಗೊಂದು ಇಮೇಜ್ ತೋರಿಸೋದ್ರ ಮೂಲಕ ಇದನ್ನ ಹೇಳ್ಬಿಟ್ಟಂದ್ರ ನಿಮ್ಗೆ ಏನಾಗ್ತದ ಅಂದ್ರ ಪರ್ಫೆಕ್ಟ್ ಆಗಿ ನಿಮ್ ತಲೆ ಒಳಗೆ ಏನಪ್ಪಾ ಅಂದ್ರ ಈ ವಿಷಯ ಪ್ರಿಂಟ್ ಆಗ್ತದ. ನೋಡ್ರಿ, ಈ ಕೀಬೋರ್ಡ್ ಅನ್ನೋದು ಏನಪ್ಪಾ ಅಂದ್ರ ಕಂಪ್ಯೂಟರ್ಗೆ ಮಾಹಿತಿ ನೀಡಲು ಏನಪ್ಪಾ ಅಂದ್ರ ನಾವು ಬಳಸುವಂತ ಏನಪ್ಪಾ ಅಂದ್ರ ಒಂದು ಇನ್ಪುಟ್ ಸಾಧನವಾಗಿದೆ. ಕೀಬೋರ್ಡ್ ಅನ್ನೋದು ಏನಪ್ಪಾ ಅಂದ್ರ ಒಂದು ಇನ್ಪುಟ್ ಸಾಧನ ಆಗ್ಯದ. ಇರದ ಸ್ಟ್ಯಾಂಡರ್ಡ್ ಕೀಬೋರ್ಡ್ ನೊಳಗೆ ಏನಪ್ಪಾ ಅಂದ್ರ 104 ಕೀಗಳು ಕಂಡು ಬರ್ತವೆ. ಎಷ್ಟು ಬರ್ತಾವ? 104 ಕೀಗಳು ಬರ್ತಾವ. ಬೇಕಾದ್ರೆ ನೀವು ಇದನ್ನ ಈ ಚಿತ್ರದೊಳಗೆ ಏನ್ ಮಾಡ್ಬೋದಪ್ಪ ಅಂದ್ರ ವಿಡಿಯೋ ಪಾಸ್ ಮಾಡಿ ಎಣಿಸಿ ನೀವು ಚೆಕ್ ಮಾಡ್ಬೋದು. ಆದ್ರ ಸಾಮಾನ್ಯವಾಗಿ ಎಲ್ಲಾ ಕೀಬೋರ್ಡ್ ಒಳಗೆ ಏನಪ್ಪಾ ಅಂದ್ರ 110, 102, ನೆಕ್ಸ್ಟ್ 120 ಈ ರೀತಿ ಏನ್ ಮಾಡ್ತಾವಪ್ಪ ಅಂದ್ರ ಕೀಬೋರ್ಡ್ಗಳು ಏನ್ ಮಾಡ್ತಾವಪ್ಪ ಅಂದ್ರ ಕಂಡು ಬರ್ತಾವ. ಆದ್ರ ಇಲ್ಲೊಂದಿಷ್ಟು ಏನಪ್ಪಾ ಅಂದ್ರ ಕೀಬೋರ್ಡ್ ಕೊಟ್ಟಿದ್ದಾನ ಅವುಗಳ ಬಗ್ಗೆ ನಾವು ಕೀಬೋರ್ಡ್ ನೊಳಗೆ ಯಾವ ಕೀ ಎಲ್ಲೆಲ್ಲಿ ಬರ್ತಾವ ಅನ್ನೋದು ಏನ್ ಮಾಡೋಣಪ್ಪ ಅಂದ್ರೆ ನಾವು ಒಂದೊಂದಾಗಿ ಅಧ್ಯಯನ ಮಾಡೋಣ. ಇಲ್ಲಿ ನೋಡ್ರಿ, F1, F2, F3, F4, F5, F6 ಇಲ್ಲಿಂದ ಹಿಡಿದು F12 ವರೆಗೆ ಏನಪ್ಪಾ ಅಂದ್ರ ಫಂಕ್ಷನ್ ಕೀಗಳು ಕಂಡು ಬರ್ತಾವ. ಯಾವ ಕೀಗಳು ಕಂಡು ಬರ್ತಾವ? ಫಂಕ್ಷನ್ ಕೀಗಳು ಏನಪ್ಪಾ ಅಂದ್ರ ಕಂಡು ಬರ್ತಾವ. ನೋಡ್ರಿ, ಇಲ್ಲಿ F1 ನಿಂದ ಹಿಡಿದು F12 ವರೆಗೆ ಯಾವ ಕೀಗಳು ಕಂಡು ಬರ್ತಾವಪ್ಪ ಅಂದ್ರ ಫಂಕ್ಷನ್ ಕೀಗಳು ಕಂಡು ಬರ್ತಾವ. ಯಾವ ಕೀಗಳು ಕಂಡು ಬರ್ತಾವ?
ಸರಿ. ಇಲ್ಲಿ ಏನಪ್ಪಾ ಅಂದ್ರ ಫಂಕ್ಷನ್ ಕೀಗಳು ಏನ್ ಮಾಡ್ತಪ್ಪ ಅಂದ್ರ ಕಂಡು ಬರ್ತಾವ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಂಟ್ರೋಲ್ ಮತ್ತು ಅಲ್ಟ್ ಈ ಕೀ ಇದು ಏನ್ ಭಾಗ ಅದಲ್ಲ, ಈ ಭಾಗಕ್ಕೆ ಏನಪ್ಪಾ ಅಂದ್ರ ಕಂಟ್ರೋಲ್ ಕೀಸ್ ಗಳಂತ ಕರಿತೀವಿ. ನಾವೇನ್ ಕರಿತೀವಿ? ಕಂಟ್ರೋಲ್ ಕೀಸ್ ಗಳಂತ ಕರಿತೀವಿ. ಇದು ಸಹ ಏನಪ್ಪಾ ಅಂದ್ರ ಕಂಟ್ರೋಲ್ ಕೀಸ್ ಗಳಾಗ್ಯವ. ಇಲ್ಲಿ ಏನ್ ಕೊಟ್ಟಿದ್ದಾನಲ್ಲ, ಇವೆಲ್ಲವೂ ಸಹ ಏನಪ್ಪಾ ಅಂದ್ರ ನಾವಿಗೇಷನ್ ಕೀಗಳು. ಯಾವುದು ನಾವಿಗೇಷನ್ ಕೀಗಳು? ಇವು ಏನಪ್ಪಾ ಅಂದ್ರ ನ್ಯೂಮರಿಕ್ ಕೀಪ್ಯಾಡ್ ಅಂತ ಕರಿತೀವಿ. ನಾವು ಸಂಖ್ಯೆಗಳನ್ನ ಏನಪ್ಪಾ ಅಂದ್ರ ಟೈಪ್ ಮಾಡೋದಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರ ಬಳಸ್ತೀವಿ. ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾನಲ್ಲ, ABCD ಗಳು ಏನ್ ಕೊಟ್ಟಿದ್ದಾನಲ್ಲ, ಅವುಗಳಿಗೆ ಏನಂತಂದ್ರ ಅಲ್ಫಾ ನ್ಯೂಮರಿಕ್ ಕೀಸ್ ಅಂತ ನಾವು ಏನಂತೀವಿ? ಇದಕ್ಕ ಅಲ್ಫಾ ನ್ಯೂಮರಿಕ್ ಏನಪ್ಪಾ ಅಂದ್ರ ಕೀಸ್ ಗಳಂತ ಏನ್ ಮಾಡ್ತೀವಪ್ಪ ಅಂದ್ರ ಕರಿತೀವಿ. ಇನ್ನ ನೋಡ್ರಿ, ಕೀಗೆ ಸಂಬಂಧಪಟ್ಟದ್ದು ಒಳ್ಳೆ ನೋಡೋದಾದ್ರ ಅಕ್ಷರಮಾಲೆ ಕೀಗಳಂತ ಬರ್ತವೆ. ಏನ್ ಬರ್ತಾವ? ಅಕ್ಷರಮಾಲೆ. ಏನ್ ಕೀಬೋರ್ಡ್ ಒಳಗ ABCD ಗಳನ್ನ ಏನ್ ಕಾಣ್ತೀವಲ್ಲ, ಅವುಗಳಿಗೆ ಏನಪ್ಪಾ ಅಂದ್ರ ಅಕ್ಷರಮಾಲೆ ಅಂತ ಕರಿತೀವಿ. ಇವು ಏನಪ್ಪಾ ಅಂದ್ರ A ಇಂದ ಹಿಡಿದು Z ವರೆಗೆ ಏನಪ್ಪಾ ಅಂದ್ರ 26 ಅಕ್ಷರಮಾಲೆಗಳು ಕಂಡು ಬರ್ತವೆ. ಅಂದ್ರೆ ABCD ಎಷ್ಟದಂದ್ರೆ 26 ಅದಾವ. ಆ ಕೀಗಳಿರ್ತವ. ಈ ಕೀಗಳಿಂದ ನಾವ್ ಏನ್ ಮಾಡ್ತೀವಪ್ಪ ಅಂದ್ರ ಯಾವ್ದಾದ್ರು ಒಂದು ಟೆಸ್ಟ್ ಅನ್ನು, ಮಾಹಿತಿಯನ್ನು ಟೈಪ್ ಮಾಡೋದಾಗಿರ್ಬೋದು, ಪದಗಳಾಗಿರ್ಬೋದು, ವಾಕ್ಯಗಳಾಗಿರ್ಬೋದು, ಪ್ಯಾರಾಗ್ರಾಫ್ ಗಳನ್ನ ಮಾಡೋದ್ರ ಮೂಲಕ ನಾವ್ ಏನ್ ಮಾಡ್ತೀವಿ ಅಂದ್ರ ಈ ಅಕ್ಷರಮಾಲೆಗಳನ್ನ ಏನ್ ಮಾಡ್ತೀವಪ್ಪ ಅಂದ್ರ ಬಳಸ್ತೀವಿ. ಇನ್ನ ಸಂಖ್ಯಾ ಕೀಗಳು ಏನಪ್ಪಾ ಅಂದ್ರ ನಂಬರ್ಸ್ ಗಳನ್ನ ಟೈಪ್ ಮಾಡೋದಕ್ಕ ಏನ್ ಮಾಡ್ತೀವಿ ಅಂದ್ರ ನಾವು ಈ ಸಂಖ್ಯಾ ಕೀಗಳನ್ನ ಏನ್ ಮಾಡ್ತೀವಪ್ಪ ಅಂದ್ರ ಬಳಸ್ತೀವಿ. ಇನ್ನ ವಿಶೇಷ ಕೀಗಳಂತ ನೋಡ್ರಿ, ಇವು ಏನಪ್ಪಾ ಅಂದ್ರ ಬಹಳ ಇಂಪಾರ್ಟೆಂಟ್ ಆಗ್ತವ. ನಮ್ಮ ಎಕ್ಸಾಮ್ ಕ್ಯೂನೇ ಟಾರ್ಗೆಟ್ ಮಾಡ್ತಾನೆ. ಏನಪ್ಪಾ ಅಂದ್ರೆ ವಿಶೇಷ ಕೀಗಳನ್ನ ಏನಪ್ಪಾ ಅಂದ್ರೆ ಟಾರ್ಗೆಟ್ ಮಾಡ್ತಾನ. ಕೀಬೋರ್ಡ್ ನಲ್ಲಿ ಏನಪ್ಪಾ ಅಂದ್ರ ಸ್ಪೇಸ್ ಬಾರ್ ಅಂತ ಬರ್ತದ. ಯಾವ ಬಾರ್ ಅಂತ ಬರ್ತದ? ಸ್ಪೇಸ್ ಬಾರ್. ಈ ಸ್ಪೇಸ್ ಬಾರ್ ಎಲ್ಲ ಐತಿ ನೋಡ್ರಿ, ಇದಕ್ಕೆ ಏನಪ್ಪಾ ಅಂದ್ರ ಸ್ಪೇಸ್ ಬಾರ್ ಅಂತಾರ. ಇದೇನ್ ಇಲ್ಲಿಂದ ಇಷ್ಟ ಐತಲ್ಲ, ಇದಕ್ಕೆ ಏನಂತಾರ ಅಂದ್ರ ಸ್ಪೇಸ್ ಬಾರ್ ಅಂತ ಕರೀತಾರ. ನೆಕ್ಸ್ಟ್ ಏನಪ್ಪಾ ಅಂದ್ರ ಕ್ಯಾಪ್ಸ್ ಲಾಕ್ ಅಂತ ಬರ್ತದೆ. ಏನ್ ಬರ್ತದ? ಕ್ಯಾಪ್ಸ್ ಲಾಕ್ ಬರ್ತದೆ. ಈ ಕೀಬೋರ್ಡ್ ಒಳಗೆ ಕ್ಯಾಪ್ಸ್ ಲಾಕ್ ಎಲ್ಲಿದಪ್ಪ ಅಂದ್ರ ಇಲ್ಲೇ ನೋಡ್ರಿ. ಇದು ಏನಪ್ಪಾ ಅಂದ್ರ ಕೀಬೋರ್ಡ್ ನೊಳಗ ಕ್ಯಾಪ್ಸ್ ಲಾಕ್ ಅಂದ್ರ ABCD ಗಳನ್ನ ಏನಪ್ಪಾ ಅಂದ್ರ ಸ್ಮಾಲ್ ಮತ್ತೆ ಏನಪ್ಪಾ ಅಂದ್ರ ಕ್ಯಾಪಿಟಲ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಕ್ಯಾಪ್ಸ್ ಲಾಕ್ ಕೀಯನ್ನ ಬಳಕೆ ಮಾಡ್ತೀವಿ. ನೋಡ್ರಿ, ಒಂದ್ಸಲ ಏನಪ್ಪಾ ಅಂದ್ರ ಕ್ಯಾಪ್ಸ್ ಲಾಕ್ ಓದ್ತಿದ್ರಲ್ಲಿ ಏನಪ್ಪಾ ಅಂದ್ರ ಕ್ಯಾಪಿಟಲ್ ಅಕ್ಷರ ಬರ್ತಾವ. ಇನ್ನೊಂದ್ಸತಿ ಅದೇ ಕೀ ಏನ್ ಓದ್ತಿದ್ರೆ ಏನಪ್ಪಾ ಅಂದ್ರ ಸ್ಮಾಲ್ ಅಕ್ಷರಗಳ ಬರ್ತಾವ. ಈ ಕ್ಯಾಪ್ಸ್ ಲಾಕ್ ಎದಕ್ ಯೂಸ್ ಮಾಡ್ತೀವಿ ಅನ್ನೋದು ಏನಪ್ಪಾ ಅಂದ್ರೆ ನಿಮ್ಗೆ ಈಗ ಗೊತ್ತಾಯ್ತು. ನೆಕ್ಸ್ಟ್ ನೋಡ್ರಿ, ಬ್ಯಾಕ್ ಸ್ಪೇಸ್ ಅಂತದ. ಏನದಿಲ್ಲಿ ಬ್ಯಾಕ್ ಸ್ಪೇಸ್ ಅಂತದ. ಈ ಬ್ಯಾಕ್ ಸ್ಪೇಸ್ ಕೀ ಎಲ್ಲಿ ಕಂಡು ಬರ್ತದ ಅಂದ್ರ ಇಲ್ಲೇ ನೋಡ್ರಿ. ಇದಕ್ಕೆ ಏನಂತಾರಪ್ಪ ಅಂದ್ರ ಬ್ಯಾಕ್ ಸ್ಪೇಸ್ ಕೀ ಅಂತ ಇದಕ್ಕೆ ಏನಂತ ಕರಿತಾರೆ? ಇದಕ್ಕ ಬ್ಯಾಕ್ ಸ್ಪೇಸ್ ಕೀ ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಕರೀತಾರ. ನೆಕ್ಸ್ಟ್ ನೋಡ್ರಿ, ಶಿಫ್ಟ್ ಕೀ ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ, ಶಿಫ್ಟ್ ಕೀ ಎಲ್ಲದಪ್ಪ ಅಂದ್ರ ಇಲ್ಲಿ ನೋಡ್ರಿ. ಇದಕ್ಕೆ ಏನಂತಾರಪ್ಪ ಅಂದ್ರ ಶಿಫ್ಟ್ ಕೀ ಅಂತಾರ. ಆಲ್ಮೋಸ್ಟ್ ಆಲ್ ನಿಮಗೆ ಕಂಪ್ಯೂಟರ್ ನಾಲೆಜ್ ಇದ್ದೇ ಇರ್ತದೆ. ಬಟ್ ಎಕ್ಸಾಮ್ ದೃಷ್ಟಿಯಿಂದ ಸ್ವಲ್ಪ ನೆನಪಿರ್ಲಿ. ನೀವಂತರೂ ನೋಡಿರ್ತೀರಿ, ಕೆಲವೊಬ್ರಿಗೆ ಏನಪ್ಪಾ ಅಂದ್ರ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಅದು ಏನಪ್ಪಾ ಅಂದ್ರ ಅವ್ರಿಗೆ ಗೊತ್ತಲ್ಲ ಅನ್ನೋ ದೃಷ್ಟಿಯಿಂದ ಏನಪ್ಪಾ ಅಂದ್ರ ಒಂದೊಂದು ಕೀಗಳನ್ನ ನಾವ್ ಏನ್ ಮಾಡಾಕಂದ್ರ ನೆಕ್ಸ್ಟ್ ಎಂಟರ್ ಕೀ ಅಂತ ಬರ್ತದ. ಇದು ಏನಪ್ಪಾ ಅಂದ್ರ ಎಂಟರ್ ಕೀ ಅದ. ಇದೇನಿದು? ಇದು ಏನಪ್ಪಾ ಅಂದ್ರ ಎಂಟರ್ ಕೀ ಅದ. ನೆಕ್ಸ್ಟ್ ಸಿಗ್ನಲ್ ಕೀಗಳು, ಟ್ಯಾಬ್ ಕೀಗಳಂತ ಬರ್ತಾವ. ಟ್ಯಾಬ್ ಕೀ ಎಲ್ಲಿದಪ್ಪ ಅಂದ್ರ ಇದು ಟ್ಯಾಬ್ ಕೀ ಅದ. ಇದು ಯಾವ ಕೀ ಅದ? ಇದು ಟ್ಯಾಬ್ ಕೀ ಅದ. ಇವೆಲ್ಲವೂ ಏನಪ್ಪಾ ಅಂದ್ರ ವಿಶೇಷ ಕೀಲಿಗಳು. ವಿಶೇಷ ಕೀಗಳು ಯಾವಪ್ಪ ಅಂದ್ರ ಸ್ಪೇಸ್ ಬಾರ್, ಕ್ಯಾಪ್ಸ್ ಲಾಕ್, ಬ್ಯಾಕ್ ಸ್ಪೇಸ್, ಶಿಫ್ಟ್ ಕೀ, ಎಂಟರ್ ಕೀ, ಸಿಗ್ನಲ್ ಕೀ, ಟ್ಯಾಬ್ ಕೀಗಳು. ಇವೆಲ್ಲವೂ ಏನಪ್ಪಾ ಅಂದ್ರ ಕಂಪ್ಯೂಟರ್ ಕೀಬೋರ್ಡ್ ಇನಲ್ಲಿರುವಂತ ಸ್ಪೆಷಲ್ ಕೀಸ್ ಗಳದಾವ. ಏನದಾವು? ಸ್ಪೆಷಲ್ ಕೀ ಇದಾವ. ಇನ್ನ ಫಂಕ್ಷನ್ ಕೀಸ್ ಅಂದ್ರ ಕಾರ್ಯ ಕಿಲಿಗಳಂತ ಯಾವ ಬರ್ತಾವಪ್ಪ ಅಂದ್ರ ಇವು 12 ಬರ್ತಾವ. ಎಷ್ಟು ಬರ್ತಾವ? 12 ಬರ್ತಾವ. ಅವ್ನು ಯಾವ ಅಕ್ಷರದಿಂದ ಗುರುತಿಸುತ್ತ? F1, F2, F12 ವರೆಗೆ ಏನಪ್ಪಾ ಅಂದ್ರ ಈ ಫಂಕ್ಷನ್ ಕೀಗಳು ಏನ್ ಮಾಡ್ತಾವಪ್ಪ ಅಂದ್ರ ಕಂಡು ಬರ್ತಾವ. ಇನ್ನ ನಾವಿಗೇಷನ್ ಕೀಗಳಂತ ಬರ್ತಾವ. ಏನ್ ಬರ್ತಾವ? ನಾವಿಗೇಷನ್ ಕೀ ಅಂತ. ಪ್ರತಿ ಕೀಬೋರ್ಡಿನ ಏನ್ ಬರ್ತಾರ? ಕರ್ಸರ್ ಕಂಟ್ರೋಲ್ ಕೀಗಳಂದ್ರ ಹೋಮ್ ಕೀ ಆಗಿರ್ಬೋದು, ಎಂಡ್ ಕೀ ಆಗಿರ್ಬೋದು, ಕಂಟ್ರೋಲ್, ಅಲ್ಟ್, ಪೇಜ್ ಡೌನ್, ಪೇಜ್ ಅಪ್, ಡಿಲೀಟ್, ಇನ್ಸರ್ಟ್, ಇವೆಲ್ಲವೂ ಏನಪ್ಪಾ ಅಂದ್ರ ನಾವಿಗೇಷನ್ ಕೀಗಳು ಬರ್ತಾವ. ನಮಗೆ ಇಲ್ಲಿ ಎಕ್ಸಾಮ್ ಏನ್ ಕನ್ಫ್ಯೂಸ್ ಮಾಡ್ತಾನಪ್ಪ ಅಂದ್ರ ಕಂಟ್ರೋಲ್ ಮತ್ತು ಅಲ್ಟ್ ಅನ್ಕೊಟ್ಟು ಇವು ಯಾವ ಕೀಗಳಾಗಿವಂತೆ ನಮಗೆ ಏನ್ ಮಾಡ್ತಾನಪ್ಪ ಅಂತ ಕೇಳ್ತಾನ. ಅವ ನಾವ್ ಏನ್ ಮಾಡ್ಬೇಕಂದ್ರ ನಾವಿಗೇಷನ್ ಕೀಲಿಗಳಂತ ಏನ್ ಮಾಡ್ಬೇಕಪ್ಪ ಅಂದ್ರ ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಇದು ಏನಪ್ಪಾ ಅಂದ್ರೆ ಇವತ್ತು ಕೀಬೋರ್ಡ್ಗೆ ಸಂಬಂಧಪಟ್ಟಿರುವಂತ ಮಾಹಿತಿ. ನೆನಪಿರ್ಲಿ, ಮತ್ತೆ ನಾವು ಒಳ್ಳೊಳ್ಳೆ ರಿಪೀಟ್ ಮಾಡ್ತಾ ಇದ್ದೀನಿ. ನಾಳೆಗೆ MS ವರ್ಡ್ ಆಫೀಸ್ ನಲ್ಲಿ ಏನಪ್ಪಾ ಅಂದ್ರ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ವರ್ಕ್ ಮಾಡಬೇಕು, ಯಾವ ರೀತಿ ಪ್ಯಾರಾವನ್ನು ತಗೋಬೇಕು, ಯಾವ ರೀತಿ ಟೈಪ್ ಮಾಡ್ಬೇಕು ಅನ್ನೋದು ಏನಪ್ಪಾ ಅಂದ್ರ ವಿತ್ ಲೈವ್ ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ತೋರಿಸಿ ಕೊಡ್ತೀವಿ. ಇನ್ನ 2ನೇ ಪ್ರಶ್ನೆ ನೋಡ್ರಿ, ರೇಖಾಚಿತ್ರ, ಮುದ್ರಿತ ಪಠ್ಯವನ್ನು ಹಾಗೂ ಇತರೆ ಚಿತ್ರಗಳನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಲು ಬಳಕೆ ಮಾಡುವ ಸಾಧನ ಯಾವುದು? A ಆಪ್ಷನ್ ಕೀಬೋರ್ಡ್, B ಆಪ್ಷನ್ ಪ್ಲಾಟರ್,
ಸಿ ಆಪ್ಷನ್ ಸ್ಕ್ಯಾನರ್, ಡಿ ಆಪ್ಷನ್ OMR. ನೋಡ್ರಿ, ನಾವು ಒಂದು ರೇಖಾಚಿತ್ರ ಆಗಿರ್ಬೋದು, ಒಂದಿರದ ಮುದ್ರಿತ ಪಠ್ಯ ಪುಸ್ತಕ ಆಗಿರ್ಬೋದು, ಇತರ ಚಿತ್ರಗಳನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತನೆ ಮಾಡಬೇಕಾಗಿತ್ತಂದ್ರ ಆ ಸಮಯದಲ್ಲಿ ಯಾವುದನ್ನ ನಾವು ಯಾವ ಸಾಧನವನ್ನು ಬಳಸ್ತೀವಿ ಅಂದ್ರ ಸ್ಕ್ಯಾನರ್ ಬಳಸ್ತೀವಿ. ಯಾವುದನ್ನು ಬಳಸ್ತೀವಿ ನಾವು? ಸ್ಕ್ಯಾನರ್ ಅನ್ನ ಬಳಸ್ತೀವಿ. ಸಾಮಾನ್ಯವಾಗಿ ಏನಪ್ಪಾ ಅಂದ್ರ ಸ್ಕ್ಯಾನರ್ ಇಲ್ಲಿ ಇದ್ದಾವೆ. ಇದ್ರೊಳಗೆ ಇಲ್ಲಿ ಫೋಟೋ ಇದಾವೆ ನೋಡ್ರಿ. ಈ ಫೋಟೋ ಪುಸ್ತಕಗಳನ್ನು ನಾವು ಸ್ಕ್ಯಾನ್ ಹೆಂಗ್ ಮಾಡ್ತೀವಿ ಅಂದ್ರ ಸ್ಕ್ಯಾನ್ ಮಾಡಿ ಅದನ್ನ ಏನ್ ಮಾಡ್ತೀವಿ ಅಂದ್ರ ಡಿಜಿಟಲ್ ರೂಪದೊಳಗೆ ಏನಪ್ಪಾ ಅಂದ್ರ ಕಂಪ್ಯೂಟರ್ ಒಳಗೆ ತಗೋತೀವಿ. ಇದು ಸಹ ಏನಪ್ಪಾ ಅಂದ್ರ ಒಂದು ಇನ್ಪುಟ್ ಸಾಧನವಾಗಿದೆ. ಇದು ಏನಾಗಿದೆ? ಇದೊಂದು ಇನ್ಪುಟ್ ಸಾಧನ ಆಗಿದೆ. ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋದಾದ್ರ ಗಣಕಯಂತ್ರಗಳಿಗೆ ಸಾಮಾನ್ಯವಾಗಿ ಆಕೃತಿ ರೂಪದಲ್ಲಿರುವ, ಯಾವ ರೂಪದಲ್ಲಿರುವುದು? ಆಕೃತಿ ರೂಪದಲ್ಲಿರುವ ಮಾಹಿತಿಯನ್ನು ನೀಡಲು ಬಳಸುವಂತ ಒಂದು ಇನ್ಪುಟ್ ಸಾಧನವೇ ಏನಪ್ಪಾ ಅಂದ್ರ ಸ್ಕ್ಯಾನರ್ ಆಗ್ಯದ. ಏನಾಗ್ಯದ? ಸ್ಕ್ಯಾನರ್ ಆಗಿದೆ. ಈ ಈ ಸ್ಕ್ಯಾನರ್ಗಳ ದಕ್ಷತೆಯನ್ನು ನಾವು ಹೆಂಗ್ ಕಂಡುಹಿಡಿತೀವಪ್ಪ ಅಂದ್ರ ಡಿಫೈ ಮೂಲಕ ಏನ್ ಮಾಡ್ತೀವಿ ಅಂದ್ರ ಅದರ ಡಿಫೈ ಅಳತೆ ಮಾಡೋದ್ರ ಮೂಲಕ ಒಂದು ಸ್ಕ್ಯಾನರಿನ ದಕ್ಷತೆ ನಾವು ಏನ್ ಮಾಡ್ಬೋದಪ್ಪ ಅಂದ್ರ ಕಂಡುಹಿಡೋದು. ಹಾಗಾದ್ರ ಈ ದಕ್ಷತೆ ಏನ್ ಅಳಿತೀವಲ್ಲ ಅದ್ರೊಳಗ DPI ಅಂತದ ಏನದ? DPI ಅಂತದ. ಇದರ ಫುಲ್ ಫಾರ್ಮ್ ಅನ್ನು ನೋಡಿದಾಗ ಡಾಟ್ ಫರ್ ಇಂಚ್ ಅಂತ ಬರ್ತದೆ. ಏನ್ ಬರ್ತದ? ಡಾಟ್ ಫರ್ ಇಂಚ್ ಅಂತ ಏನ್ ಮಾಡ್ತದಪ್ಪ ಅಂದ್ರ ಬರ್ತದ. ಮೋಸ್ಟ್ ಇಂಪಾರ್ಟೆಂಟ್ ನೀವ್ ಏನ್ ಮಾಡ್ಬೇಕಂದ್ರ ಡಿಫೈ ನ ನೆನಪಿಟ್ರಿ. ಡಿಫೈ ಫುಲ್ ಫಾರ್ಮ್ ಏನಪ್ಪಾ ಅಂದ್ರ ಡಾಟ್ ಫಾರ್ ಇಂಚ್. ಏನು? ಡಾಟ್ ಫಾರ್ ಇಂಚ್ ಅಂತ. ಇನ್ನು ಈ ಸ್ಕ್ಯಾನರ್ ಒಳಗ ಒಂದಿಷ್ಟು ವಿಧಗಳು ಬರ್ತವೆ. ಏನ್ ಬರ್ತಾವಪ್ಪ ಅಂದ್ರ ಒಂದು 3 ವಿಧಗಳು ಬರ್ತವೆ. ಎಷ್ಟು ವಿಧಗಳು ಬರ್ತವೆ? ಇಲ್ಲಿ 3 ವಿಧಗಳು ಬರ್ತವೆ. ಅದ್ರಲ್ಲಿ ಒಂದೇದು ಏನಪ್ಪ ಅಂದ್ರ ದೃಷ್ಟಿ ಲಿಪಿ ವಾಚಕ ಅಂತ. ಸ್ಕ್ಯಾನರ್ ಒಳಗ ಒಂದೇ ವಿಧ ಯಾವ್ದಂದ್ರ ದೃಷ್ಟಿ ಲಿಪಿ ವಾಚಕ ಅಂತ. ಇದು ಏನ್ ಮಾಡ್ತದಪ್ಪ ಅಂದ್ರ ಒಂದು ಮುದ್ರಿತ ಪಠ್ಯವನ್ನು ಗ್ರಹಿಸಲು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಬಳಕೆ ಮಾಡ್ತಾರ. ಫಾರ್ ಎಕ್ಸಾಂಪಲ್ ಜೆರಾಕ್ಸ್. ಯಾವುದು? ಜೆರಾಕ್ಸ್. ನಾವು ಯಾವ್ದೊಂದ್ರ ಪುಸ್ತಕ ಹೋಗಿ ಅಲ್ಲಿ ಇಟ್ಟಿವಂದ್ರ ಅದು ಏನ್ ಮಾಡ್ತದ? ಸ್ಕ್ಯಾನ್ ಮಾಡಿ ಪೇಪರ್ ಒಳಗೆ ಏನ್ ಮಾಡ್ತದ? ಪ್ರಿಂಟ್ ಆಗಿ ಕೊಡ್ತದ. ಸ್ಕ್ಯಾನ್ ಮತ್ತು ಜೆರಾಕ್ಸ್ ಎರಡು ಏನಪ್ಪಾ ಅಂದ್ರ ಒಂದೇ ತತ್ವದ ಆಧಾರ ಮೇಲೆ ಕೆಲಸ ಮಾಡ್ತದ. ಇದಕ್ಕೆ ಏನಂತಾರಪ್ಪ ಅಂದ್ರ OCR ಅಂತ ಕರಿತಾರೆ. ಏನಂತ ಕರಿತಾರೆ? ಇದಕ್ಕ OCR ಅಂತ ಕರಿತಾರ. ಇದರ ಫುಲ್ ಫಾರ್ಮ್ ಅನ್ನು ನೋಡಿದಾಗ ಏನ್ ಬಂದ್ರ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತ. ನೋಡ್ರಿ, OCR ಇದರ ಫುಲ್ ಫಾರ್ಮ್ ಏನಪ್ಪಾ ಅಂದ್ರ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತ ಏನಪ್ಪಾ ಅಂದ್ರ ಅದರ ಏನಪ್ಪ ಅಂದ್ರ ಫುಲ್ ಫಾರ್ಮ್ ಆಗ್ತದೆ. ಇನ್ನು ಎರಡನೇ ವಿಧ ಏನಪ್ಪಾ ಅಂದ್ರ ದೃಷ್ಟಿ ಸಂಜ್ಞಾವಾಚಕ ಅಂತ ಬರ್ತದ. ಇದ್ರ ಹೆಸರು ಏನಪ್ಪಾ ಅಂದ್ರ OMR. ಮೋಸ್ಟ್ ಇಂಪಾರ್ಟೆಂಟ್ ಇದು. ಪ್ರತಿ ಸತಿ ಏನಪ್ಪಾ ಅಂದ್ರ ಪ್ರಶ್ನೆ ಏನಪ್ಪಾ ಅಂದ್ರ ಕೇಳ್ತಾನ. OMR ಫುಲ್ ಫಾರ್ಮ್ ಏನಂತಾನೆ ನಮಗ್ ಏನ್ ಮಾಡ್ತಾನಪ್ಪ ಅಂದ್ರ ಕೇಳ್ತಾನ. ಇದರ ಫುಲ್ ಫಾರ್ಮ್ ಏನಪ್ಪಾ ಅಂದ್ರ ಆಪ್ಟಿಕಲ್ ಮಾರ್ಕ್ ರೀಡರ್. ಏನಿದು? ಆಪ್ಟಿಕಲ್ ಮಾರ್ಕ್ ರೀಡರ್ ಅನ್ನೋದು ಏನಪ್ಪಾ ಅಂದ್ರ ಇದರ ಫುಲ್ ಫಾರ್ಮ್ ಆಗಿದೆ. ಈ ಪ್ರಿಂಟರ್ ಅನ್ನ ಎಲ್ಲಿ ಬಳಕೆ ಮಾಡ್ತಾರ ಅಂದ್ರ ಈ ಪ್ರಿಂಟರ್ ಅನ್ನು ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂದ್ರ ಈ ಸ್ಕ್ಯಾನರ್ ಅನ್ನು ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂದ್ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಪ್ಪಾ ಅಂದ್ರ ಮೌಲ್ಯಮಾಪನ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಈ ದೃಷ್ಟಿ ಸಂಜ್ಞಾವಾಚಕನ ಬಳಕೆ ಮಾಡ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಂಗ್ ಮಾಡ್ತಾರಪ್ಪ ಅಂದ್ರ ನೀವು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಪ್ಪಾ ಅಂದ್ರ ಬರಿತೀವಿ. ಅಲ್ಲಿ ಏನ್ ಮಾಡ್ತೀವಿ ಅಂದ್ರ OMR ಶೀಟ್ ಅಂತ ತುಂಬಿರ್ತೀವಿ ನಾವು. ಆ OMR ಶೀಟ್ ಅನ್ನು ಚೆಕ್ ಮಾಡೋದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಈ OMR ನೇ ಬಳಕೆ ಮಾಡ್ತಾರ. OMR ಏನನ್ನೋದು ನೆನಪಿರ್ಲಿ, ಆಪ್ಟಿಕಲ್ ಮಾರ್ಕ್ ರೀಡರ್ ನೆನಪಿರ್ಲಿ. ಪಕ್ಕ ಏನಪ್ಪಾ ಅಂದ್ರ ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾನ. ಆಪ್ಟಿಕಲ್ ಮಾರ್ಕ್ ರೀಡರ್ ಇದರ ಏನಪ್ಪಾ ಅಂದ್ರ OMR ನ ವಿಸ್ತೃತ ರೂಪ ಆಗ್ಯದ. ನೆಕ್ಸ್ಟ್ ಮೂರನೇದು ಏನಪ್ಪಾ ಅಂದ್ರ ಕಾಂತೀಯ ಶಾಯಿ ಸಂಜ್ಞಾವಾಚಕ ಅಂತ ಬರ್ತದ. ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಪ್ರಶ್ನೆ ಎಲ್ಲಿ ಕೇಳಿದಪ್ಪ ಅಂದ್ರ ಹಾಸ್ಟೆಲ್ ವಾರ್ಡನ್ KPSC ನಡೆಸುವಂತ ಏನಪ್ಪಾ ಅಂದ್ರ ಹಾಸ್ಟೆಲ್ ವಾರ್ಡನ್ ಏನ್ ಮಾಡಿದಪ್ಪ ಅಂದ್ರ ಕೇಳಿದ. ಏನಂತ ಕೇಳಿದಪ್ಪ ಅಂದ್ರ MICR ಇದರ ವಿಸ್ತೃತ ರೂಪ ಏನ್ ಮಾಡಿದಪ್ಪ ಅಂದ್ರ ಕೇಳಿದ. ಇದರ ವಿಸ್ತೃತ ರೂಪ ಏನಪ್ಪಾ ಅಂದ್ರ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್. ನೋಡ್ರಿ, ಇನ್ನೇಮ್ ಹೇಳ್ತೀನಿ, MICR ಇದರ ವಿಸ್ತೃತ ರೂಪ ಏನಪ್ಪಾ ಅಂದ್ರ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅನ್ನೋದು ಏನಪ್ಪಾ ಅಂದ್ರ ಇದರ ವಿಸ್ತೃತ ರೂಪ ಆಗಿದೆ. ಇದನ್ನ ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂದ್ರ ಬ್ಯಾಂಕ್ ಒಳಗಡೆ ಏನಪ್ಪಾ ಅಂದ್ರ DD, ಚೆಕ್ ಇವುಗಳಲ್ಲಿ ಭದ್ರತೆಯನ್ನು ಕಾಪಾಡುವ ದೃಷ್ಟಿಯಿಂದ ಇವುಗಳಲ್ಲಿ ಭದ್ರತೆ, ಸುರಕ್ಷತೆ ಮತ್ತು ಕಾಪಾಡೋ ದೃಷ್ಟಿಯಿಂದ ಏನ್ ಮಾಡ್ತಾರಪ್ಪ ಅಂದ್ರ ಈ ಕಾಂತೀಯ ಶಾಯಿ ಸಂಜ್ಞಾವಾಚಕ ಅಂದ್ರ MICR ಪ್ರಿಂಟರ್ ಅಂದ್ರ ಸ್ಕ್ಯಾನರ್ ಗಳನ್ನ ಮತ್ತು ಪ್ರಿಂಟರ್ ಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಬಳಕೆ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ, ಮೂರನೇ ಪ್ರಶ್ನೆ, ವಿವಿಧ ಹೋಸ್ಟ್ಗಳ ನಡುವೆ ಇಮೇಲ್ ಸೌಲಭ್ಯವನ್ನು ಯಾವ ಪ್ರೋಟೋಕಾಲ್ ನೀಡುವುದು? ವಿಚ್ ಪ್ರೋಟೋಕಾಲ್ ಆಫರ್ಸ್ ಇಮೇಲ್ ಫೆಸಿಲಿಟಿ ಬಿಟ್ವೀನ್ ಡಿಫರೆಂಟ್ ಹೋಸ್ಟ್ಸ್? A ಆಪ್ಷನ್ FTP, B ಆಪ್ಷನ್ SMTP, C ಆಪ್ಷನ್ SNMP,
ಡಿ ಆಪ್ಷನ್ ನಾನ್ ಆಫ್ ದಿ ಅಬೋ. ನೋಡ್ರಿ, ವಿವಿಧ ಹೋಸ್ಟ್ಗಳ ನಡುವೆ ಇಮೇಲ್ ಸೌಲಭ್ಯವನ್ನು ಯಾವ ಪ್ರೋಟೋಕಾಲ್ ಅನ್ನು ಇಡುವುದಪ್ಪ ಅಂದ್ರ SMTP. ಯಾವುದು? SMTP. ಇದರ ವಿಸ್ತೃತ ಏನಪ್ಪಾ ಅಂದ್ರ ಸಿಂಪಲ್ ಏನಿದೆ, ಇದರ ವಿಸ್ತೃತ ಏನಪ್ಪಾ ಅಂದ್ರ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇಲ್ಲೇ ನೋಡ್ರಿ, ಇದು ಏನಪ್ಪಾ ಅಂದ್ರ SMTP ಏನಪ್ಪಾ ಅಂದ್ರ ಇದರ ವಿಸ್ತೃತವಾಗ್ಯದ. ಏನಪ್ಪಾ ಅಂದ್ರ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನೋದು ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರ ಮೇಲು ಕಳಿಸಲು ಮತ್ತು ಸ್ವೀಕರಿಸಲು. ನೋಡ್ರಿ, ಮೇಲನ್ನು ಕಳಿಸುವುದಕ್ಕೆ ಮತ್ತು ಸ್ವೀಕರಿಸಲು ಏನ್ ಮಾಡ್ತಾರಪ್ಪ ಅಂದ್ರ TCP ಫುಲ್ ಫಾರ್ಮ್ ನೋಡ್ರಿ, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ನೆಕ್ಸ್ಟ್ IP ನೋಡ್ರಿ, IP ಬಹಳ ಇಂಪಾರ್ಟೆಂಟ್. IP ಅಡ್ರೆಸ್ ಏನಪ್ಪಾ ಅಂದ್ರ ವಿಸ್ತೃತ ರೂಪ ಕೇಳೋಣ. ಇದ್ರ ವಿಸ್ತೃತ ರೂಪ ಏನೈತಪ್ಪ ಅಂದ್ರ ಇಂಟರ್ನೆಟ್ ಪ್ರೋಟೋಕಾಲ್. ಅದು ಯಾವ್ದದ? ಇಂಟರ್ನೆಟ್ ಪ್ರೋಟೋಕಾಲ್. ಈ ಲೈನ್ ನೋಡಿ ಇನ್ನೇ ಮಾಡಿದೀನಿ. SMTP ಅನ್ನೋದು ಏನದಲ್ಲ, ಒಂದು ಮೇಲನ್ನು ಕಳಿಸಲು ಮತ್ತೆ ಸ್ವೀಕರಿಸಲು ಬಳಸುವಂತ TCP ಅಥವಾ IP ಪ್ರೋಟೋಕಾಲ್ ಏನಪ್ಪಾ ಅಂದ್ರೆ ಇದು ಆಗ್ಯದ. ಯಾವ ರೀತಿ ಆಗ್ಯದ ಅಂದ್ರೆ ಈ ಮ್ಯಾಲೆ ಇಮೇಜ್ ನೋಡಿದ್ರೆ ಏನಾಗ್ತದಪ್ಪ ಅಂದ್ರೆ ನಿಮಗ ಗೊತ್ತಾಗ್ಬಿಡ್ತದ. ನೋಡ್ರಿ, ಈ ಇಮೇಜ್ ನೋಡ್ರಿ, ನಿಮಗ ಆಲ್ಮೋಸ್ಟ್ ಆಲ್ ಏನಾಗ್ತಪ್ಪ ಅಂದ್ರ ಗೊತ್ತಾಗ್ಬಿಡ್ತದ. ನೀವು ಏನಪ್ಪಾ ಅಂದ್ರ ಇಲ್ಲಿ ಕುಂತಿದ್ರ ಅಂತ ತಿಳ್ಕೊಂಬಿಡ್ರಿ. ನೀವೇನಪ್ಪಾ ಅಂದ್ರ ಈ ಕಂಪ್ಯೂಟರ್ ಮುಂದೆ ಏನ್ ಮಾಡ್ತಾರ ಕುಂತಿದ್ರಿ. ಇಲ್ಲಿಂದ ನೀವು ಏನಾದ್ರು ಒಂದು ಮೇಲ್ ಅನ್ನು ಕಳಿಸಿದ್ರಂದ್ರ ಅದು ಏನಾಗ್ತದಪ್ಪ ಅಂದ್ರ ಇಂಟರ್ನೆಟ್ ಬರ್ತದ. ಅದು ಇಂಟರ್ನೆಟ್ ಬಂದ್ ಏನಾಗ್ತದ ಅಂದ್ರ ನಿಮ್ ಫ್ರೆಂಡ್ ಏನಪ್ಪಾ ಅಂದ್ರ ರಿಸೀವರ್ ಅದಾರ, ಇಲ್ಲಿ ಯಾರದಾರ ರಿಸೀವ್ ಮಾಡೋದನ್ನ ಅವನಲ್ಲಿ ಹೋಗ್ಬೇಕಾಗಿತ್ತಂದ್ರ ಮೊದಲು ಏನ್ ಮಾಡ್ಬೇಕಪ್ಪ ಅಂದ್ರ SMTP ಇದಕ್ ಮೂಲಕ ಏನಪ್ಪಾ ಅಂದ್ರ ಅಲ್ಲಿ ಏನಾಗ್ತದ ಅಂದ್ರ ಅದು ಹೋಗ್ತದ. ಇದು ಅರ್ಥ ಆಯ್ತಂತ ಅನ್ಕೊಂಡಿದ್ದೀನಿ ನಾನು. ಈ ಪಿಕ್ಚರ್ ನೋಡಿದ್ರೆ ಸಾಕು ನಿಮಗ್ ಸಾಧ್ಯವಾದಷ್ಟು ಏನಪ್ಪಾ ಅಂದ್ರ ಅರ್ಥವಾಗಿರ್ತದೆ, ಯಾವ ರೀತಿ ಮೇಲ್ ಹೋಗ್ತದ ಅನ್ನೋದು ನಿಮಗ ಗೊತ್ತಾಗಿರ್ತದ. ಅದು ಯಾವ ಸ್ವೀಕರಿಸುವ ತುದಿಯಲ್ಲಿ ಸಂದೇಶ ಸರದಿಯಲ್ಲಿ ಇರಿಸುವ ಸಾಮರ್ಥ್ಯ ಏನಪ್ಪಾ ಅಂದ್ರೆ ಇದಕ್ಕ ಅದ. ಒಂದ್ ವೇಳೆ ಮೇಲ್ ಏನಾದ್ರು ಅವ್ರಲ್ಲಿ ಡೆಲಿವರಿ ಆಗ್ಲಿಲ್ಲ ಅಂದ್ರ ಅದನ್ನ ಏನಾಕಪ್ಪ ಅಂದ್ರ ಸಂದೇಶ ಏನಪ್ಪಾ ಅಂದ್ರ ಅದ್ರ ಅಲ್ಲೇ ಉಳಿಯುವಂತ ಸಂಭವ ಅಂದ್ರ ಆಮೇಲೆ ಅವ್ರು ಬಾಕ್ಸ್ ಅನ್ನು ಖಾಲಿ ಮಾಡಿದ್ರ, ಇನ್ಬಾಕ್ಸ್ ಅನ್ನು ಖಾಲಿ ಮಾಡಿದ್ರಂದ್ರ ಅಲ್ಲೇ ಏನಾಗ್ತದ ಮತ್ತೆ ಅದು ಡೌನ್ಲೋಡ್ ಆಗೋದಕ್ಕ ಪ್ರಾರಂಭ ಆಗ್ತದೆ. ನೆಕ್ಸ್ಟ್ ಇಲ್ಲಿ POP3 ಅಂತ ಇದು. ಇದ್ರ ಫುಲ್ ಫಾರ್ಮ್ ಏನಪ್ಪಾ ಅಂದ್ರ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಅಂತೆ. POP ಇದರ ಫುಲ್ ಫಾರ್ಮ್ ಏನಪ್ಪಾ ಅಂದ್ರ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಅಥವಾ IMAP ಅಂತ ಐತಲ್ಲ, ಇದರ ವಿಸ್ತೃತ ರೂಪ ಏನಪ್ಪಾ ಅಂದ್ರ ಇಂಟರ್ನೆಟ್ ಮೆಸೇಜಿಂಗ್ ಆಕ್ಸೆಸ್ ಪ್ರೋಟೋಕಾಲ್ ಅಂತ. ಇದು ಬಳಕೆದಾರರಿಗೆ ಸಂದೇಶಗಳನ್ನು ಸರ್ವರ್ ಮೇಲ್ ಬಾಕ್ಸ್ ನಲ್ಲಿ ಉಳಿಸಲು ಮತ್ತು ಅವುಗಳನ್ನು ಬಳಕೆದಾರರಿಗೆ ಏನಪ್ಪಾ ಅಂದ್ರ ನಿಯತ ಕಾಲಕ್ಕಾಗಿ ಸರ್ವರ್ ನಿಂದ ಡೌನ್ಲೋಡ್ ಮಾಡೋದಕ್ಕೆ ಏನ್ ಮಾಡ್ತಪ್ಪ ಅಂದ್ರ ಅನುಮತಿಸ್ತದ. ನೆಕ್ಸ್ಟ್ ನೋಡ್ರಿ, 4ನೇ ಪ್ರಶ್ನೆ. ಕಂಪ್ಯೂಟರ್ ವಾಸ್ತುಶಿಲ್ಪವನ್ನು ಯಾರು ಅಭಿವೃದ್ಧಿ ಪಡಿಸಿದರು? ಎ ಆಪ್ಷನ್ ಜಾನ್ ವಾನ್ ನ್ಯೂಮನ್, ಬಿ ಆಪ್ಷನ್ ಚಾರ್ಲ್ಸ್ ಬೇಬಸ್, ಸಿ ಆಪ್ಷನ್ ಬ್ಲೇಸ್ ಪಾಸ್ಕಲ್, ಡಿ ಆಪ್ಷನ್ ಗಾರ್ಡನ್ ಮೋರ್. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಜಾನ್ ವಾನ್ ನ್ಯೂಮನ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಈಗ ನಾವು ಯೂಸ್ ಮಾಡ್ತಿರುವಂತ ಕಂಪ್ಯೂಟರ್ ಏನದಲ್ಲ ಅದರ ಆರ್ಕಿಟೆಕ್ಚರ್ ಏನದಲ್ಲ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಅದನ್ನ ತಯಾರು ಮಾಡಿದ್ರು. ಇಲ್ಲೇ ಐತೋಡ್ರಿ, ಜಾನ್ ವಾನ್ ನ್ಯೂಮನ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, ಮೆಮರಿ ಯೂನಿಟ್, ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇವೆಲ್ಲವೂ ಏನ್ ಮಾಡಿದ್ರಪ್ಪ ಅಂದ್ರ ಈಗಿನ ಕಂಪ್ಯೂಟರ್ ಹೆಂಗೈತಲ್ಲ ಅದನ್ನೆಲ್ಲವೂ ಅದರ ಆರ್ಕಿಟೆಕ್ಚರ್ ಯಾರು ಮಾಡಿದ್ರಪ್ಪ ಅಂದ್ರ ಜಾನ್ ವಾನ್ ನ್ಯೂಮನ್ ಮಾಡಿದ್ರು. ಯಾರು ಮಾಡಿದ್ರು? ಜಾನ್ ವಾನ್ ನ್ಯೂಮನ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ನೋಡೋದಾದ್ರ ಇದನ್ನು ಯಾವ್ದಪ್ಪ ಅಂದ್ರ ಈ ಚಿಲೆ ಇದಲ್ಲ ಇದನ್ನ ಏನಪ್ಪಾ ಅಂದ್ರ ವಾನ್ ನ್ಯೂಮನ್ ಮಾಡ್ಯೂಲ್ ಮತ್ತು ಪ್ರಿನ್ಸ್ಟನ್ ಆರ್ಕಿಟೆಕ್ಚರ್ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಕರೀತಾರೆ. 1946 ಒಳಗೆ ಏನಪ್ಪಾ ಅಂದ್ರ ಜಾನ್ ನ್ಯೂಮನ್ ಕಂಪ್ಯೂಟರ್ನ ಎಲ್ಲಾ ವಿಧಾನ ಮತ್ತು ಅವಶ್ಯಕತೆಗಳ ಮುಖ್ಯಾಂಶಗಳನ್ನ ಏನ್ ಮಾಡಿದಪ್ಪ ಅಂದ್ರ ಆತ ತಿಳಿಸಿದ. ಯಾರು ತಿಳಿಸಿದ ಅಂದ್ರ ಜಾನ್ ನ್ಯೂಮನ್. ಯಾವಾಗ ತಿಳಿಸಿದಂದ್ರ 1946 ಒಳಗ ತಿಳಿಸ್ತಾನ. ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಕಂಪ್ಯೂಟರ್ಗೆ ಸಂಗಣನಾ ಸಾಮರ್ಥ್ಯವನ್ನು ತುಂಬಿದನು. ಇದನ್ನು ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಎಂದು ಕರೆಯಲಾಯಿತು. ಈತ ಏನ್ ಮಾಡಿದಪ್ಪ ಅಂದ್ರ ಕಂಪ್ಯೂಟರ್ ನಲ್ಲಿ ಮಾಹಿತಿಯನ್ನು ಯಾವ ರೀತಿಯಾಗಿ ಸ್ಟೋರ್ ಮಾಡ್ಬೇಕನ್ನೋದು ಏನಪ್ಪಾ ಅಂದ್ರ ಆ ಸಾಮರ್ಥ್ಯನ ಆತ ಏನ್ ಮಾಡಿದಪ್ಪ ಅಂದ್ರ ಕಂಪ್ಯೂಟರ್ ಅಲ್ಲಿ ತುಂಬಿದ. ಈ ಕಾನ್ಸೆಪ್ಟ್ ಏನಂತ ಕರೆದ್ರಪ್ಪ ಅಂದ್ರ ಸ್ಟೋರ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅಂತ ಏನ್ ಮಾಡಿದ್ರಪ್ಪ ಅಂದ್ರ ಕರೆದ್ರು. ಈತನು ಸೃಷ್ಟಿಸಿದ ಕಂಪ್ಯೂಟರ್ ಮಾದರಿ ಏನಪ್ಪಾ ಅಂದ್ರ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಕರೀತಾರ. ಈ ಜಾನ್ ವಾನ್ ನ್ಯೂಮನ್ ಅವ್ರು ಏನದಾರಲ್ಲ ಅವ್ರಿಂದ ಏನ್ ಮಾಡಿದ್ರ ಕಂಪ್ಯೂಟರ್ ಅಂತ ತಯಾರಿಸಿದ್ರು.
ಅದಕ್ಕೆ ಏನಂತ ಹೆಸರು ಕರೆದ್ರಪ್ಪ ಅಂದ್ರ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಅದಕ್ಕೆ ಕರೀತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 5ನೇ ಪ್ರಶ್ನೆ. ನಾವು ಎಕ್ಸೆಲ್ ನಲ್ಲಿ ಸೂತ್ರವನ್ನು ಬಳಕೆ ಮಾಡುತ್ತೇವೆ ಎಂದಾಗ ಕಂಪ್ಯೂಟರ್ ತಿಳಿಸುವುದಕ್ಕೆ ಬಳಕೆ ಮಾಡುವ ಮೊದಲ ಚಿಹ್ನೆ ಯಾವುದು? ಈ ಆಪ್ಷನ್ ಆಟ್, ಬಿ ಆಪ್ಷನ್ ಈಕ್ವಲ್ ಟು, ಸಿ ಆಪ್ಷನ್ ಡಾಲರ್ ಚಿಹ್ನೆ, ಡಿ ಆಪ್ಷನ್ ಆಶ್. ಇಲ್ಲಿ ಸಮ ಚಿಹ್ನೆ ಅಂತ ಕರಿತೀವಿ, ನಾವು ಏನಂತ ಇರ್ತೀವಿ ಸಮ ಚಿಹ್ನೆ ಅಥವಾ ಏನಪ್ಪಾ ಅಂದ್ರ ಈಸ್ಗೋಲ್ಡ್ ಅಂತ ಕರಿತೀವಿ. ಈ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ಈಸ್ಗೋಲ್ಡ್ ಆಗ್ತದ, ಅಂದ್ರ ಸಮ ಚಿಹ್ನೆ ಏನಪ್ಪಾ ಅಂದ್ರ ಆಗ್ತದ. ನಾವು ಎಕ್ಸೆಲ್ ನಲ್ಲಿ ನಾವು MS ಸೆಕ್ಷನ್ ಒಳಗೆ ಏನಪ್ಪಾ ಅಂದ್ರ ಸೂತ್ರ ಬಳಕೆ ಮಾಡುತ್ತೇವೆ ಎಂದು ಕಂಪ್ಯೂಟರ್ ತಿಳಿಸೋದಕ್ಕ ಮೊದಲು ಯಾವ ಚಿಹ್ನೆಯನ್ನು ಬಳಕೆ ಮಾಡ್ಬೇಕಪ್ಪ ಅಂದ್ರ ಈ ಚಿಹ್ನೆಯನ್ನು ಸಮ ಚಿಹ್ನೆಯನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರ ಬಳಕೆ ಮಾಡ್ಬೇಕಾಗ್ತದ. ಈ MS ಎಕ್ಸೆಲ್ ಬಗ್ಗೆ ನಾವು ತಿಳ್ಕೋದಾದ್ರ ಈ MS ಆಫೀಸ್ ನಲ್ಲಿ ಬಳಕೆ ಮಾಡುವಂತ ಒಂದು ವಿದ್ಯುನ್ಮಾನ ಅಗಲವಾದ ಏನಪ್ಪಾ ಅಂದ್ರೆ ಇದೊಂದು ಹಾಳಿ ಆಗ್ಯದ. ಅಂದ್ರೆ MS ಪವರ್ ಪಾಯಿಂಟ್ ಟು MS ವರ್ಡ್ ಯಾವ ರೀತಿ ಬರ್ತವಲ್ಲ ಅದೇ ಆಫೀಸ್ ಒಳಗೆ ಏನಪ್ಪಾ ಅಂದ್ರ MS ಎಕ್ಸೆಲ್ ಅಂತನೂ ಒಂದ್ ಏನ್ ಬರ್ತಪ್ಪ ಅಂದ್ರ ಬರ್ತದ. ನೆಕ್ಸ್ಟ್ ಇದನ್ನ ಮುಖ್ಯವಾಗಿ ಈ MS ಎಕ್ಸೆಲ್ ಅನ್ನ ನಾವು ಎದಕ್ಕೆ ಬಳಸ್ತೀವಪ್ಪ ಅಂದ್ರ ಮುಖ್ಯವಾಗಿ ಏನಪ್ಪಾ ಅಂದ್ರ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬಳಸ್ತೀವಿ ಕ್ಯಾಲ್ಕುಲೇಷನ್ ಮಾಡೋದಕ್ಕ, ಮತ್ತೆ ಏನಪ್ಪಾ ಅಂದ್ರ ಲೆಕ್ಕ ಗಣನೆ ಕ್ಯಾಲ್ಕುಲೇಷನ್ ಅಥವಾ ಲೆಕ್ಕ ಗಣನೆ ಏನ್ ಮಾಡ್ತೀವಪ್ಪ ಅಂದ್ರ ಈ MS ಎಕ್ಸೆಲ್ ಅನ್ನ ಬಳಕೆವಿ. ಅತಿ ಹೆಚ್ಚು ಬಳಕೆ ಮಾಡುವ ವಿದ್ಯುನ್ಮಾನ ಹಾಳಿ ಯಾವ್ದಪ್ಪ ಅಂದ್ರ ಅದು MS ಎಕ್ಸೆಲ್ ಆಗ್ಯದ. ಅತಿ ಹೆಚ್ಚು ಬಳಕೆ ಮಾಡುವಂತ ಎಕ್ಸೆಲ್ ಯಾವ್ದಪ್ಪ ಅಂದ್ರ MS ಎಕ್ಸೆಲ್ ಆಗ್ಯದ. ಇದರಲ್ಲಿ ತಯಾರಾಗುವ ಫೈಲಿಗೆ ನಾವು ಏನಂತೀವಿ ಅಂದ್ರ ವರ್ಕ್ ಬುಕ್ ಅಂತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಪ್ರಶ್ನೆ ಏನ್ ಮಾಡೇನಪ್ಪ ಅಂದ್ರ ಕೇಳಿದ ನಮಗ್ ನೋಡ್ರಿ, MS ಎಕ್ಸೆಲ್ ನಲ್ಲಿ ತಯಾರು ಮಾಡುವಂತ ಫೈಲಿಗೆ ನಾವು ಏನಂತೀವಪ್ಪ ಅಂದ್ರ ವರ್ಕ್ ಬುಕ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದಕ್ಕ ವರ್ಕ್ ಬುಕ್ ಅಂತ ಕರಿತೀವಿ. ಈ MS ಸೆಕ್ಷನ್ ನಲ್ಲಿ ಏನ್ ಫೈಲ್ ತಯಾರಾಗ್ತವಲ್ಲ ಆ ಫೈಲ್ಗಳ ಎಕ್ಸ್ಟೆನ್ಷನ್ ನಾವು ನೋಡಿದಾಗ .xls ಅಂತ ಬರ್ತದೆ ನೋಡ್ರಿ. ಆ MS ಎಕ್ಸೆಲ್ ನಲ್ಲಿರುವಂತ ಫೈಲ್ ಎಕ್ಸ್ಟೆನ್ಷನ್ ನೋಡಿದಾಗ ಅದರ ಏನ್ ಬರ್ತದಪ್ಪ ಅಂದ್ರ .xls ಅಂತ ಬರ್ತದ, ಇಲ್ಲಾಂದ್ರ .xlsx ಅಂತ ಏನ್ ಮಾಡ್ತದಪ್ಪ ಅಂದ್ರ ಇದು ಬರ್ತದ. ಇವೆರಡು ಏನ್ ಮಾಡ್ರಪ್ಪ ಅಂದ್ರ ನೀವು ನೆನಪಿಟ್ಕೊಂಡು ಯಾವ್ಯಾವ ಎರಡು ನೆನಪಿಟ್ಕೊಂಡ ವರ್ಕ್ ಬುಕ್ ಒಂದು ನೆನಪಿಟ್ಕೋರಿ. ನೆಕ್ಸ್ಟ್ ಈ ಫೈಲ್ ಅಂದ್ರೆ MS ಎಕ್ಸೆಲ್ ಇರುವಂತ ಫೈಲ್ ಎಕ್ಸ್ಟೆನ್ಷನ್ ಏನದಲ್ಲ ಅದನ್ನು ಸಹ ಏನ್ ಮಾಡ್ರಿ ಅಂದ್ರ ನೆನಪಿಟ್ಕೋರಿ. ಇಲ್ಲಿ ಕೊಟ್ಟಿದ್ದ ನೋಡ್ರಿ ಯಾವ ರೀತಿ ಸೂತ್ರ ಅಂದ್ರೆ MS ಆಫೀಸ್ ನಲ್ಲಿ ನಾವು ಯಾವ್ದಾದ್ರು ಒಂದು ಫಾರ್ಮಲ್ ಏನಾದ್ರೂ ಮಾಡ್ಬೇಕಾಗಿತ್ತು ಅಂದ್ರ ಅಲ್ಲಿ ಮೊದಲು ಏನ್ ಮಾಡ್ಬೇಕಪ್ಪ ಅಂದ್ರ ಸಮ ಚಿಹ್ನೆಗಳನ್ನು ಏನಪ್ಪ ಅಂದ್ರ ಬಳಸಬೇಕಾಗ್ತದ. ಯಾವರೇಜ್ ಕಂಡುಹಿಡಿಯೋದಕ್ಕಾಗಿರ್ಬೋದು, ನೆಕ್ಸ್ಟ್ ಟೋಟಲ್ ಮೊತ್ತವನ್ನು ಕಂಡುಹಿಡಿಯೋದಾಗಿರ್ಬೋದು, ಮಿನಿಮೈಸ್ ಕಂಡುಹಿಡಿಬಹುದಾಗಿದ್ದು, ಮ್ಯಾಕ್ಸಿಮಮ್ ಕಂಡುಹಿಡಿದಾಗಿರ್ಬೋದು, ಏನಾದ್ರೂ ಕೌಂಟ್ ಮಾಡುವುದಾಗಿರ್ಬೋದು. ಇವೆಲ್ಲವೂ ಏನಾದ್ರೂ ಮಾಡ್ಬೇಕಂದ್ರ ಮೊದಲು MS ಸೆಕ್ಷನ್ ಒಳಗೆ ಏನ್ ಮಾಡ್ಬೇಕಂದ್ರೆ ನೀವು ಸಮ ಚಿಹ್ನೆಗಳನ್ನ ಬಳಕೆ ಮಾಡಬೇಕು. ಅವಾಗ ಏನಾಗ್ತದ ಅಂದ್ರೆ MS ಸೆಕ್ಷನ್ ಒಳಗ ನಮ್ಮ ಬಳಕೆದಾರರು ಏನಪ್ಪಾ ಅಂದ್ರ ಲೆಕ್ಕ ಮಾಡೋಕ್ ತಯಾರಾಗ್ಯಾರ ಅಂತ ಏನಾಗ್ತದ ಅಂದ್ರ ಅದು ತನ್ನ ಆಪರೇಟಿಂಗ್ ಸಿಸ್ಟಮ್ ಅನ್ನ ಏನ್ ಮಾಡ್ತದಪ್ಪ ಅಂದ್ರ ಆನ್ ಮಾಡ್ಕೋತದ. ನೆಕ್ಸ್ಟ್ ನೋಡ್ರಿ 6ನೇ ಪ್ರಶ್ನೆ. ಮೊದಲ ಬಾರಿಗೆ ಯಾರು ಕ್ಯಾಲ್ಕುಲೇಟರ್ ಅನ್ನು ಪರಿಚಯ ಮಾಡಿದರು? ಎ ಆಪ್ಷನ್ ಚಾರ್ಲ್ಸ್ ಬ್ಯಾಬೇಜ್, ಬಿ ಆಪ್ಷನ್ ಬ್ಲಾಸಿ ಪಾಸ್ಕಲ್, ಸಿ ಆಪ್ಷನ್ ಚಾರ್ಲ್ಸ್ ಬ್ಯಾಬೇಜ್ ಏನಪ್ಪಾ ಅಂದ್ರೆ 2 ಸಲ ಆಗದ, ಒಂದೇ ನೆನಪಂದ್ರೆ ರೈಟ್ ಮಾಡ್ಕೋರಿ. ಡಿ ಆಪ್ಷನ್ ಜಾನ್ ನೆಫಿಯರ್. ನೋಡ್ರಿ ಮೊದಲ ಬಾರಿಗೆ ಯಾರು ಕ್ಯಾಲ್ಕುಲೇಟರ್ ಕಂಡಿಡಿದ್ರಪ್ಪ ಅಂದ್ರ ಬ್ಲೇಸಿ ಪಾಸ್ಕಲ್ ಅನ್ನೋರು ಏನ್ ಮಾಡಿದ್ರಪ್ಪ ಅಂದ್ರ ಮೊದಲ ಬಾರಿಗೆ ಈತ ಕ್ಯಾಲ್ಕುಲೇಟರ್ ನ ಕಂಡಿಡಿದ. 1642ರಲ್ಲಿ ಬ್ಲೇಸಿ ಪಾಸ್ಕಲ್ ಎಂಬ ಫ್ರೆಂಚ್ ಗಣಿತ ತಜ್ಞ ಏನ್ ಮಾಡಿದಪ್ಪ ಅಂದ್ರ ಜಗತ್ತಿಗೆ ಪ್ರಪ್ರಥಮ ಬಾರಿಗೆ ಆತ ಏನ್ ಮಾಡಿದಂದ್ರ ಕ್ಯಾಲ್ಕುಲೇಟರ್ ನ ಪರಿಚಯ ಮಾಡಿದ. ಆತ ಕ್ಯಾಲ್ಕುಲೇಟರ್ ಏನ್ ಕಂಡಿಡ್ದಲ್ಲ ಆ ಚಿತ್ರ ಏನಪ್ಪಾ ಅಂದ್ರೆ ಇದು ಇಲ್ಲ. ಆತ ಪ್ರಪಂಚದಲ್ಲೇ ಮೊದಲ ಬಾರಿಗೆ ಏನಪ್ಪಾ ಅಂದ್ರ ಏನ್ ಕಂಡಿಡ್ದಲ್ಲ ಅದೇ ಏನಪ್ಪಾ ಅಂದ್ರೆ ಇದು ಕ್ಯಾಲ್ಕುಲೇಟರ್ ಚಿತ್ರ ಆಗಿದೆ. ಈತ ಏನ್ ಮಾಡಿದಪ್ಪ ಅಂದ್ರ ತನ್ನ 18ನೇ ವಯಸ್ಸಿನಲ್ಲಿ ಏನಪ್ಪಾ ಅಂದ್ರೆ ಈ ಸಂಶೋಧನೆ ಮಾಡಿದ. ನೋಡ್ರಿ ಎಷ್ಟು ವಯಸ್ಸು ಒಂದು ಕೇವಲ 18 ವರ್ಷದ ಆಗಿದ್ದಾಗನೇ ಏನ್ ಮಾಡಿದಪ್ಪ ಅಂದ್ರ ಆತ ಜಗತ್ತಿಗೆ ಮೊದಲ ಬಾರಿಗೆ ಏನಪ್ಪಾ ಅಂದ್ರ ಕ್ಯಾಲ್ಕುಲೇಟರ್ ಅನ್ನ ಆತ ಪರಿಚಯ ಮಾಡಿದ. ಆತ ಯಾಕೆ ಕಂಡಿಡ್ದಂದ್ರ ಈತನ ತಂದೆ ಏನ್ ಮಾಡ್ತಿದಪ್ಪ ಅಂದ್ರ ತೆರಿಗೆ ಇಲಾಖೆಯಲ್ಲಿ ಆತ ಕೆಲಸ ಮಾಡ್ತಿದ್ದ. ಅವ್ರ ತಂದೆ ಲೆಕ್ಕ ಮಾಡೋದು ನೋಡಿ ಲೆಕ್ಕ ಮಾಡ್ತಿದ್ದಲ್ಲ, ಆ ದೊಡ್ಡ ಲೆಕ್ಕ ಬಂದಾಗ ಅವ್ರ ತಂದೆಗೆ ಏನಾಗ್ತದ ಸಮಸ್ಯೆ ಆಗ್ತಿತ್ತು.
ಈ ಸಮಸ್ಯೆಯನ್ನು ನೋಡ್ಗೆಸಿ ನನ್ನ ತಂದೆ ಸರಾಗವಾಗಿ ಕೆಲಸ ಮಾಡುವಂತ ಒಂದು ಸಾಧನ ಕಂಡುಹಿಡಿಬೇಕಂತ ಅನ್ಕೊಂಡ್ಗೆಸಿ ಆತ ಏನ್ ಮಾಡಿದಪ್ಪ ಅಂದ್ರ ಈ ಕ್ಯಾಲ್ಕುಲೇಟರ್ ನ ಕಂಡಿಡ್ದ. ತಮ್ಮ ತಂದೆಗೆ ಅನುಕೂಲತೆಯನ್ನು ಮಾಡೋ ದೃಷ್ಟಿಯಿಂದ ಆತ ಏನ್ ಮಾಡಿದಪ್ಪ ಅಂದ್ರ ಈ ಕ್ಯಾಲ್ಕುಲೇಟರ್ ನ ಆತ ಕಂಡಿಡ್ದ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲೊಂದು ಡಿಫ್ರೆನ್ಸ್ ನೋಡ್ಬೇಕು. ಆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಏನ್ ಕ್ಯಾಲ್ಕುಲೇಟರ್ ಬಂತಲ್ಲ, ಆಗಿನ ಕ್ಯಾಲ್ಕುಲೇಟರ್ಗೂ 2024ರಲ್ಲಿ ಬಳಕೆ ಮಾಡೋ ಕ್ಯಾಲ್ಕುಲೇಟರ್ ಎರಡಕ್ಕೂ ಏನಪ್ಪ ಅಂದ್ರೆ ವ್ಯತ್ಯಾಸ ಬಗ್ಗೆ ಯಾವ ರೀತಿ ಇವತ್ತು ಮಾಧ್ಯಮಗಳಂದ್ರೆ ಎಲೆಕ್ಟ್ರಾನಿಕ್ ಸಾಧನಗಳು ಅದವಲ್ಲ ಅವೆಲ್ಲವೂ ಯಾವ ರೀತಿ ಅಭಿವೃದ್ಧಿ ಆಗ್ಯಾವ ಅನ್ನೋದು ಏನಪ್ಪಾ ಅಂದ್ರೆ ನಾವು ತಿಳ್ಕೊಬೇಕಾಗ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಸಾಮಾನ್ಯವಾಗಿ ನಾವು ಎಷ್ಟು ತಲೆಮಾರಿನ ಕಂಪ್ಯೂಟರ್ಗಳನ್ನು ಕಾಣಬಹುದು? ಹೌ many generations of computers can we find in the general? A option 3, B option 4, C option 5, D option 6. ರೈಟ್ ಆನ್ಸರ್ ಏನಪ್ಪಾ ಅಂದ್ರ 5 ಆಗ್ತದೆ ಇಲ್ಲಿ. ಸಿ ಆಪ್ಷನ್ ಏನಪ್ಪಾ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಯ್ತು. ನಾವು 5 ತಲೆಮಾರಿನ ಏನಪ್ಪಾ ಅಂದ್ರ ಕಂಪ್ಯೂಟರ್ ಗಳನ್ನ ಕಾಣ್ತೀವಿ. ಈ ತಲೆಮಾರಿಗೆ ಸಂಬಂಧಿಸಿದ ಕಂಪ್ಯೂಟರ್ನ ಎಲ್ಲಾ ಮಾಹಿತಿ ಏನಪ್ಪಾ ಅಂದ್ರ 4th ವಿಡಿಯೋದೊಳಗೆ ಏನ್ ಮಾಡಿವಪ್ಪ ಅಂದ್ರೆ ನಾವು ಪಾರ್ಟ್ 4 ಒಳಗೆ ಏನ್ ಮಾಡಿವಪ್ಪ ಅಂದ್ರ ಸಂಪೂರ್ಣವಾಗಿ ಡಿಸ್ಕಸ್ ಮಾಡಿವಿ. ಏನೇನ್ ಡಿಸ್ಕಸ್ ಮಾಡಿವಪ್ಪ ಅಂದ್ರ ಅಲ್ಲಿ ಕಂಪ್ಯೂಟರ್, ಅವುಗಳಲ್ಲಿ ಬಳಕೆ ಮಾಡುವ ಸಾಧನಗಳು, ಅವುಗಳ ವೇಗ, ಅವುಗಳ ಬಳಕೆ ಮಾಡುವ ಭಾಷೆಗಳು, ಅವು ಯಾವ ಕ್ಷೇತ್ರದೊಳಗೆ ಬಳಕೆ ಮಾಡ್ತಾರೆ ಎಲ್ಲವೂ ಸಹ ಏನ್ ಮಾಡಿವಪ್ಪ ಅಂದ್ರ ಸಂಪೂರ್ಣವಾಗಿ ಡಿಸ್ಕಸ್ ಮಾಡಿದ್ವಿ. ಯಾರಾದ್ರೂ ಈ ಮಾಹಿತಿ ಬೇಕಾದ್ರೆ ಏನ್ ಮಾಡಿದ್ರ ಹಿಂದ್ಗಡೆ ವಿಡಿಯೋ ಅಂದ್ರೆ ಪಾರ್ಟ್ 4 ಏನದಲ್ಲ ಆ ವಿಡಿಯೋವನ್ನ ನೋಡ್ರಿ. ಅದ್ರೊಳಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಏನಪ್ಪನ್ನ ಸಿಗ್ತದೆ. ಯಾಕಂದ್ರೆ ಪದೇ ಒಂದೇ ವಿಷಯ ಏನಪ್ಪಾ ಅಂದ್ರ ವಿಶ್ಲೇಷಣೆ ಮಾಡೋದ್ರಿಂದ ಏನಂತಂದ್ರ ಟೈಮ್ ವೇಸ್ಟ್ ಆಗ್ತದೆ. ಅದನ್ನ ಏನಪ್ಪಾ ಅಂದ್ರ ನೋಡಿದ್ರಂದ್ರೆ ಏನಾಗ್ತದ ನಿಮ್ಗ ಗೊತ್ತಾಗ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡ್ರಿ, ಕಂಪ್ಯೂಟರ್ ಮೌಸ್ ಸಂಶೋಧಕನ ಹೆಸರು. ನೇಮ್ ಆಫ್ ದಿ ಕಂಪ್ಯೂಟರ್ ಮೌಸ್ ಇನ್ವೆಂಟರ್ ಅಂತ ಕೇಳಿದಾನ. ಎ ಆಪ್ಷನ್ ವಿಲಿಯಂ ಇಂಗ್ಲಿಷ್, ಬಿ ಆಪ್ಷನ್ ಡೌಗ್ಲಾಸ್ ಎಂಗ್ಲಾಬರ್ಟ್, ಸಿ ಆಪ್ಷನ್ ರಾಬರ್ಟ್ ಜವಾಕಿ, ಡಿ ಆಪ್ಷನ್ ಓನಿಯಲ್ ಕೂಗರ್ ಅಂತ. ಈ ಕಂಪ್ಯೂಟರ್ ಮೌಸ್ ಅನ್ನು ಯಾರು ಕಂಡು ಹಿಡಿತಾರಪ್ಪ ಅಂದ್ರ ಡೌಗ್ಲಾಸ್ ಎಂಗ್ಲಾಬರ್ಟ್ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಕಂಡು ಹಿಡಿತಾರ. ಇದಕ್ಕೆ ಸಂಬಂಧಪಟ್ಟಿದ್ದ ವಿವರಣೆಯನ್ನು ನೋಡುವುದಾದ್ರ ಗಣಕ ಯಂತ್ರಗಳಿಗೆ ಸಾಮಾನ್ಯವಾಗಿ ನಿರ್ದೇಶನಗಳನ್ನು ನೀಡುವುದಕ್ಕೆ ಏನಪ್ಪಾ ಅಂದ್ರ ಈ ಮೌಸ್ಗಳನ್ನ ಬಳಕೆ ಮಾಡ್ತಾರ. ಇದೊಂದು ಏನಪ್ಪಾ ಅಂದ್ರ ಇದೇನಪ್ಪಾ ಅಂದ್ರೆ ಇನ್ಪುಟ್ ಸಾಧನವಾಗಿದೆ. ಯಾವ ಸಾಧನವಾಗಿದೆ? ಇದು ಇನ್ಪುಟ್ ಸಾಧನವಾಗಿದೆ. ಅಂದ್ರ ಆಗಮನಾಂಗ ಸಾಧನ ಏನಪ್ಪಾ ಅಂದ್ರೆ ಇದೊಂದು ಆಗ್ಯದ. ಈ ಮೌಸಿನ ವಿಸ್ತೃತ ರೂಪವನ್ನು ನೋಡಿದಾಗ ಯಾವ ರೂಪ? ಮೌಸಿನ ವಿಸ್ತೃತ ರೂಪವನ್ನು ನೋಡಿದಾಗ ಮೆಕ್ಯಾನಿಕಲ್ ಆಪರೇಟೆಡ್ ಯೂಸರ್ ಸರ್ಚ್ ಎಂಜಿನ್ ಅಂತ. ಈ ಮೌಸಿನ ಫುಲ್ ಫಾರ್ಮ್ ಅನ್ನು ನೋಡಿದಾಗ ಏನಪ್ಪಾ ಅಂದ್ರ ಮೆಕ್ಯಾನಿಕಲ್ ಆಪರೇಟ್ ಯೂಸರ್ ಸರ್ಚ್ ಇಂಜಿನ್ ಅಂತ ಏನಪ್ಪಾ ಅಂದ್ರೆ ಇದು ಬರ್ತದೆ. ಈ ಮೌಸ್ ಅನ್ನ ನಾವು ಯಾವುದಕ್ಕೆ ಪರ್ಯಾಯವಾಗಿ ಬಳಸ್ತೇವಪ್ಪ ಅಂದ್ರ ಕೀಬೋರ್ಡ್ಗೆ ಪರವಾಗಿ ಏನಪ್ಪಾ ಅಂದ್ರ ಕಂಪ್ಯೂಟರ್ಗೆ ಮಾಹಿತಿಯನ್ನು ನೀಡಲು ಏನಪ್ಪಾ ಅಂದ್ರೆ ಇದನ್ನ ಬಳಸ್ತೀವಿ. ಈ ಕಂಪ್ಯೂಟರ್ ಕೀಬೋರ್ಡ್ಗೂ ಮತ್ತು ಮೌಸ್ಗೆ ಎರಡೂ ಕೆಲಸವನ್ನು ಹೋಲಿಸಿ ನೋಡಿದಾಗ ಏನಪ್ಪಾ ಅಂದ್ರ ಈ ಮೌಸ್ ಯಾವ ರೀತಿ ಅಂದ್ರ ಕೀಬೋರ್ಡ್ಗಿಂತ ಕಡಿಮೆ ಅವಧಿಯಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ಕಂಪ್ಯೂಟರ್ಗೆ ಏನಪ್ಪಾ ಅಂದ್ರ ಮಾಹಿತಿಯನ್ನು ಒದಗಿಸ್ತದ. ಸಾಮಾನ್ಯವಾಗಿ ಏನಪ್ಪಾ ಅಂದ್ರ ಮೌಸ್ ನಲ್ಲಿ ಏನಪ್ಪಾ ಅಂದ್ರ 2 ಅಥವಾ 3 ಬಟನ್ಗಳು ಏನಪ್ಪಾ ಅಂದ್ರ ಇರ್ತವ. ಎಷ್ಟು ಬಟನ್ ಮೌಸ್ ಒಳಗೆ ಎಷ್ಟು ಬಟನ್ ಇರ್ತವಪ್ಪ ಅಂದ್ರ 2 ಮತ್ತು 3 ಬಟನ್ಗಳು ಏನಪ್ಪಾ ಅಂದ್ರ ಇರ್ತವ. ಇಲ್ಲಿ ಚಿತ್ರ ನೋಡಿದ್ರೆ ಅಂತ ಏನಾಗ್ತದ ನಿಮ್ಗ ಗೊತ್ತಾಗ್ತದ. ಮೌಸ್ ಒಳಗೆ ಎಷ್ಟು ಬಟನ್ ಇರ್ತವ ಅಂದ್ರ 3 ಬಟನ್ ಇರ್ತವ. ಒಂದು ರೈಟ್ ಬಟನ್, ಇನ್ನೊಂದು ಏನಪ್ಪಾ ಅಂದ್ರ ಲೆಫ್ಟ್ ಬಟನ್, ಇನ್ನೊಂದು ಏನಪ್ಪಾ ಅಂದ್ರ ಸ್ಕಾರಲ್ ಬಾರ್ ಅಂತ ಇರ್ತದ. ಮಧ್ಯದಲ್ಲಿ ಏನಪ್ಪಾ ಅಂದ್ರ ಇಲ್ಲಿ ದೊಡ್ಡ ಈ ಸ್ಕಾರಲ್ ಬಾರ್ ಇರ್ತದ. ಇವು ಏನಪ್ಪಾ ಅಂದ್ರ ಅವುಗಳ ಕೆಲಸವ ಏನೇನ್ ಮಾಡ್ತಾವ ಅನ್ನೋದು ನಾವು ಸ್ವಲ್ಪ ತಿಳ್ಕೊಳಮ್ಮ. ನೋಡ್ರಿ, ಈ ಸ್ಕಾರಲ್ ಬಾರ್ ಏನೇದಪ್ಪ ಮೌಸಿನ ಮಧ್ಯ ಭಾಗದಲ್ಲಿ ಇರ್ತದೆ. ಎಷ್ಟು ಇರ್ತದೆ? ಇಲ್ಲಿ ಮೌಸಿನ ಮಧ್ಯ ಭಾಗದಲ್ಲಿ ಇರ್ತದ. ಇದೇನಪ್ಪಾ ಅಂದ್ರ ಒಂದು ಗಾಲಿ ಇರ್ತದ. ಅದನ್ನ ಏನ್ ಮಾಡ್ಬೋದು ಅಂದ್ರ ನಾವು ಏನಾದ್ರು ಟೆಸ್ಟ್ ಗಳನ್ನಾಗಿರ್ಬೋದು, ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಇವುಗಳನ್ನ ಏನ್ ಮಾಡ್ತೀವಪ್ಪ ಅಂದ್ರ ಸರ್ಸೋದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರ ಯೂಸ್ ಮಾಡ್ತೀವಿ. ಇನ್ನ ಲೆಫ್ಟ್ ಬಟನ್ ಯಾವುದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರ ಅಕ್ಷರ ಫೈಲ್ಗಳನ್ನ ಆಯ್ಕೆ ಮಾಡುವುದಕ್ಕೆ ಏನ್ ಮಾಡ್ತೀವಿ ಅಂದ್ರ ನಾವು ಲೆಫ್ಟ್ ಕೀಯನ್ನ ಏನ್ ಮಾಡ್ತೀವಿ ಅಂದ್ರ ಬಳಕೆ ಮಾಡ್ತೀವಿ. ಇನ್ನ ಬಲ್ಲ ಬಟನ್ ಅಂದ್ರ ರೈಟ್ ಕೀಸ್ ಗಳನ್ನ ಏನ್ ಮಾಡ್ತೀವಿ ಅಂದ್ರ ಫೈಲ್ ಪ್ರಾಪರ್ಟೀಸ್ ಗಳನ್ನ ಚೆಕ್ ಮಾಡಲು ಏನಪ್ಪಾ ಅಂದ್ರ ರೈಟ್ ಕೀಗಳನ್ನ ನಾವು ಬಳಸ್ತೀವಿ. ಇನ್ನ 9ನೇ ಪ್ರಶ್ನೆ, ಈ ಕೆಳಗಿನ ಯಾವ ಭಾಗವು ಕಂಪ್ಯೂಟರ್ ಸ್ಮರಣೆ ಅಥವಾ ಮೆಮರಿ ಆಗಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಪಾರ್ಟ್ಸ್ ಈಸ್ ಕಂಪ್ಯೂಟರ್ ಮೆಮರಿ? ಎ ಆಪ್ಷನ್ ಸಿಪಿಒ, ಬಿ ಆಪ್ಷನ್ LAN, ಸಿ ಆಪ್ಷನ್ RAM, ಡಿ ಆಪ್ಷನ್ DSLR. ನೋಡ್ರಿ, ಇಲ್ಲಿ ಕೊಟ್ಟಂತ 4 ಆಪ್ಷನ್ ಗಳಲ್ಲಿ
ಕಂಪ್ಯೂಟರ್ ಮೆಮ್ರಿ ಯಾವ್ದಪ್ಪ ಅಂದ್ರ ರ್ಯಾಮ್ ಆಗ್ತದೆ. ಯಾವ್ದಾಗ್ತದ? ರ್ಯಾಮ್ ಆಗ್ತದ. ಇಲ್ಲಿ ನೋಡ್ರಿ, ಈ ರ್ಯಾಮಿನ ವಿಸ್ತೃತ ರೂಪ ನೋಡಿದಾಗ ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ ಅಂತ. ರ್ಯಾಮಿನ ವಿಸ್ತೃತ ರೂಪ ಏನಪ್ಪಾ ಅಂದ್ರ ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ ಅಂತ. ಮೋಸ್ಟ್ ಇಂಪಾರ್ಟೆಂಟ್, ಪದೇ ಪದೇ ಏನ್ ಮಾಡ್ತಾರಪ್ಪ ಅಂದ್ರ ನಮಗ ಈ ಮಾಹಿತಿಯನ್ನ ಕಂಪ್ಯೂಟರ್ ಎಕ್ಸಾಮ್ ಒಳಗೆ ಏನ್ ಮಾಡ್ತಾರಪ್ಪ ಅಂದ್ರ ಕೇಳಿದಾನ. ನೋಡ್ರಿ, ಕಂಪ್ಯೂಟರ್ ಸ್ಮರಣೆಯಲ್ಲಿ 2 ವಿಧಗಳ ಕಂಡು ಬರ್ತವೆ. ಕಂಪ್ಯೂಟರ್ ಸ್ಮರಣೆಯಲ್ಲಿ ಅಥವಾ ಮೆಮ್ರಿಯಲ್ಲಿ ಎಷ್ಟು ವಿಧಗಳ ಕಂಡು ಬರ್ತವಪ್ಪ ಅಂದ್ರ 2 ವಿಧಗಳ ಕಂಡು ಬರ್ತವೆ. ಅವುಗಳು ಯಾವ್ಯಾವ ಅಂದ್ರ, ಒಂದು ಆಂತರಿಕ ಪ್ರಾಥಮಿಕ ಸ್ಮರಣೆ ಮತ್ತು ಇನ್ನೊಂದು ಏನಪ್ಪಾ ಅಂದ್ರ ದ್ವಿತೀಯ ಸಂಗ್ರಾಹಕ ಸಾಧನಗಳಂತ ಕಂಡು ಬರ್ತವೆ. ನೋಡ್ರಿ, ಕಂಪ್ಯೂಟರ್ ಮೆಮ್ರಿಯಲ್ಲಿ ಎಷ್ಟು ಘಟಕಗಳಂದ್ರೆ ಎಷ್ಟು ವಿಧಗಳ ಕಂಡು ಬರ್ತಾವ ಅಂದ್ರ 2 ವಿಧಗಳ ಕಂಡು ಬರ್ತಾವ. ಆಂತರಿಕ ಅಥವಾ ಪ್ರಾಥಮಿಕ ಸ್ಮರಣೆ, ಇನ್ನೊಂದ್ ಏನಪ್ಪಾ ಅಂದ್ರ ದ್ವಿತೀಯ ಸಂಗ್ರಾಹಕ ಸಾಧನ ಅಂತ ಕಂಡು ಬರ್ತದೆ. ಮತ್ತ ಈ ಆಂತರಿಕ ಸ್ಮರಣೆ ಒಳಗ ಯಾವ ಸಾಧನ ಒಳಗ, ಈ ಆಂತರಿಕ ಸ್ಮರಣೆ ಒಳಗೆ ಏನಪ್ಪಾ ಅಂದ್ರ ರ್ಯಾಮ್ ಮತ್ತು ರೋಮ್ ಅಂತ ಬರ್ತದೆ. ಈ ರೋಮಿನ ವಿಸ್ತೃತ ರೂಪ ನೋಡಿದಾಗ ರೀಡ್ ಓನ್ಲಿ ಮೆಮ್ರಿ. ಈ ವಿಸ್ತೃತ ರೂಪಗಳನ್ನ ನೆನಪಿಟ್ಕೋಬೇಕು, ಯಾಕಂದ್ರ ಪದೇ ಪದೇ ಎಕ್ಸಾಮ್ ಏನ್ ಮಾಡ್ತಪ್ಪ ಅಂದ ಇವುಗಳನ್ನ ಕೇಳತಾನ. ಈ ವಿಧಗಳು ಏನಪ್ಪಾ ಅಂದ್ರ ಕಂಡು ಬರ್ತಾವ. ಇವೇನ ಪ್ರೈಮರಿ ಅಂದ್ರ ಪ್ರಾಥಮಿಕ ಸ್ಮರಣೆ ಸಾಧನಗಳದವಲ್ಲ, ಇವು ಏನಪ್ಪಾ ಅಂದ್ರ ಹೆಚ್ಚು ಸಂಗ್ರಹಣ ಸಾಮರ್ಥ್ಯ ಹೊಂದಿವೆ. ಏನು ಹೊಂದೇವು? ಹೆಚ್ಚು ಸಂಗ್ರಹಣ ಸಾಮರ್ಥ್ಯ ಹೊಂದವ. ಇವು ಹೆಚ್ಚು ವೇಗದಿಂದ ಕೆಲಸವನ್ನು ಮಾಡ್ತವ. ಆದ್ರೆ ಇವುಗಳ ಬೆಲೆ ಏನಾಗಿದಪ್ಪ ಅಂದ್ರೆ ಇವತ್ತು ಅಧಿಕವಾಗಿದೆ. ಇವುಗಳ ಬೆಲೆ ಏನಾಗಿದಪ್ಪ ಅಂದ್ರ ಅಧಿಕವಾಗಿದೆ. ಆದ್ರ ಈ ಪ್ರಾಥಮಿಕ ಸ್ಮರಣೆ ಅಥವಾ ಪ್ರಾಥಮಿಕ ಮೆಮ್ರಿ ಏನದವಲ್ಲ, ಇವು ಎಲ್ಲಾ ರೀತಿಯ ಮಾಹಿತಿನ ಏನ್ ಮಾಡಂಗಿಲ್ಲಪ್ಪ ಅಂದ್ರ ತಮ್ಮಲ್ಲಿ ಸಂಗ್ರಹ ಮಾಡೋದಕ್ಕ ಆಗುದಿಲ್ಲ. ಆದ್ರ ಇವುಗಳು ಏನ್ ಮಾಡ್ತಾವಪ್ಪ ಅಂದ್ರ ನೇರವಾಗಿ ಏನ್ ಮಾಡ್ತಾವ ಅಂದ್ರ CPU ಒಂದಿಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಇವು ಸಂಬಂಧ ಹೊಂದಿರ್ತಾವ. CPI ಅಂದ್ರೆ ಏನಪ್ಪಾ ಅಂದ್ರ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ, ಅಂದ್ರ ಕೇಂದ್ರ ಸಂಸ್ಕರಣಾ ಘಟಕ ಅಥವಾ ನಿಯಂತ್ರಣ ಘಟಕ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಕರೀತಾರೆ. ಇನ್ನೊಂದು ಇದು ಏನಪ್ಪಾ ಅಂದ್ರ CPU ಏನಂತಾರ ಅಂದ್ರ ಕಂಪ್ಯೂಟರ್ನ ಮೆದುಳು ಅಂತ ಕರೀತಾರೆ. ಏನಂತ ಕರೀತಾರೆ ಇದಕ್ಕ? ಕಂಪ್ಯೂಟರ್ನ ಬ್ರೇನ್ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಇದಕ್ಕ ಕರೀತಾರ. ನೆಕ್ಸ್ಟ್ ನೋಡ್ರಿ, ಈ ಪ್ರಾಥಮಿಕ ಮೆಮ್ರಿಗೆ ಸಂಬಂಧಪಟ್ಟಂತೆ ಪ್ರೈಮರಿ ಮೆಮ್ರಿಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ನ ಆಫ್ ಮಾಡಿದಾಗ ಏನ್ ಮಾಡಿದಾಗ ಕಂಪ್ಯೂಟರ್ ನಾವ್ ಏನಾದ್ರು ಆಫ್ ಮಾಡಿದ್ವಿ ಅಂದ್ರ ಅದರಲ್ಲಿರುವ ಎಲ್ಲಾ ಮಾಹಿತಿ ಏನಾಗ್ತದಪ್ಪ ಅಂದ್ರ ಅಳಿಸಿ ಹೋಗ್ತದ. ಯಾವ ಮೆಮ್ರಿ ಒಳಗಿದ್ದು? ಪ್ರಾಥಮಿಕ ಅಥವಾ ಪ್ರೈಮರಿ ಮೆಮ್ರಿ ಒಳಗ. ಆದ್ರೆ ದ್ವಿತೀಯ ಸಂಗ್ರಹಕ ಸಾಧನಗಳಾದಂತ SSD ಆಗಿರ್ಬೋದು, ಪೆನ್ಡ್ರೈವ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಇವುಗಳಿಗೆ ಏನಪ್ಪಾ ಅಂದ್ರ ಮಾಹಿತಿ ಅಳಿಕ್ ಹೋಗಲ್ಲ. ನಾವು ಅಳಿಸುತ್ತಾನೂ ಸಹ ಏನಪ್ಪಾ ಅಂದ್ರ ಅಲ್ಲಿ ಮಾಹಿತಿ ಏನಾಗಂಗಿಲ್ಲ ಅಂದ್ರ ಅಳಿಸೋಗಲ್ಲ. ಆದ್ರ ಪ್ರಾಥಮಿಕ ಮೆಮ್ರಿ ಒಳಗ ಅಥವಾ ಪ್ರೈಮರಿ ಮೆಮ್ರಿ ಒಳಗೆ ಏನಾಗ್ತದಪ್ಪ ಅಂದ್ರ ನಾವು ಕೆಲಸ ಮಾಡ್ತಿರುವಾಗ ನಾವು ಕೆಲಸ ಏನ್ ಮಾಡ್ತಿರ್ತೀವಲ್ಲ ಅದು ಎಲ್ಲವೂ ಏನಪ್ಪಾ ಅಂದ್ರ ಅಲ್ಲೇ ಸ್ಟೋರ್ ಆಗಿರ್ತದ. ಆದ್ರ ಆ ಸಂದರ್ಭದಾಗ ಕೆಲಸ ಮಾಡ್ತಿರುವಾಗ ಕಂಪ್ಯೂಟರ್ ಏನಾದ್ರು ಆಫ್ ಆಯ್ತಂದ್ರ ಅಲ್ಲಿರುವಂತ ಎಲ್ಲಾ ಮಾಹಿತಿ ಏನಾಗಿರುತ್ತಪ್ಪ ಅಂದ್ರ ಅಳಿಸಿ ಹೋಗ್ತದ, ಅಂದ್ರ ಡಿಲೀಟ್ ಆಗಿ ಹೋಗ್ತದ. ಇವು ಪ್ರಾಥಮಿಕ ಸ್ಮರಣೆಗಳು ಏನದವಲ್ಲ, ಇವು ಓದೋದಕ್ಕೂ ಮತ್ತು ಬರೆಯೋದಕ್ಕೂ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಇವುಗಳನ್ನ ಯೂಸ್ ಮಾಡ್ತೀವಿ. ಎಷ್ಟು ಫುಲ್ ಫಾರ್ಮ್ ಸಂಬಂಧಿಸಿದೆ ಅಂದ್ರ DSLR ಸಂಬಂಧಿಸಿದೆ ಅಂದ್ರ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಷನ್ ಅನ್ನೋದು ಏನಪ್ಪಾ ಅಂದ್ರ ಇದು DSLR ಕ್ಯಾಮ್ರಾದ ವಿಸ್ತೃತ ರೂಪ ಆಗ್ಯದ. ಈ ಪ್ರಶ್ನೆಯನ್ನು ಎಲ್ಲಿ ಕೇಳಿದ್ದಪ್ಪ ಅಂದ್ರ ಇತ್ತೀಚೆಗೆ 25/2/2024 PC ಎಕ್ಸಾಮ್ ನೊಳಗೆ ಏನಪ್ಪಾ ಅಂದ್ರ ಕೇಳಿದ್ದ. ಇನ್ನ LAN ದ ವಿಸ್ತೃತ ರೂಪ ಏನಪ್ಪ ಅಂದ್ರ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಬರ್ತದೆ. ಏನಂತ ಬರ್ತದ? ಇದು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಬರ್ತದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಏನಪ್ಪಾ ಅಂದ್ರ ರ್ಯಾಮ್ ಮತ್ತು ರೋಮ್ ನಡುವೆ ಏನ್ ವ್ಯತ್ಯಾಸ ಐತೆ ಅನ್ನೋದು ಏನ್ ಮಾಡೋಣ ಇವತ್ತು ಅದೇನ್ ಮಾಡೋಣ ನೋಡ್ರಿ. ಈ ರ್ಯಾಮ್ ಏನಪ್ಪಾ ಅಂದ್ರ ಟೆಂಪ್ರವರಿ ಸ್ಟೋರೇಜ್. ಇಲ್ಲಿ ಏನ್ ರ್ಯಾಮ್ ಒಳಗೆ ಮಾಹಿತಿ ಇರ್ತದಲ್ಲ ಎಲ್ಲವೂ ಏನಾಗಿರ್ತದ ತಾತ್ಕಾಲಿಕವಾಗಿರ್ತದೆ. ಆದ್ರ ರೋಮ್ ಒಳಗೆ ಏನಾಗಿರ್ತದಪ್ಪ ಅಂದ್ರ ಅಲ್ಲಿ ಇರುವಂತ ಮಾಹಿತಿ ಎಲ್ಲವೂ ಏನಾಗಿರ್ತದ ಅಂದ್ರ ಪರ್ಮನೆಂಟ್ ಆಗಿರ್ತದೆ. ಏನಾಗಿರ್ತದ? ಅದು ಪರ್ಮನೆಂಟ್ ಆಗಿರ್ತದ. ನೆಕ್ಸ್ಟ್ ಇಲ್ಲಿರುವಂತ ರ್ಯಾಮ್ ಒಳಗಿರುವಂತ ಮಾಹಿತಿ ಏನಾಗಿರ್ತದ ಅಂದ್ರ ಇದು MB ಒಳಗೆ ಏನಾಗ್ತದಪ್ಪ ಅಂದ್ರ ಸಂಗ್ರಹ ಆಗ್ತದ. ಆದ್ರ ಇಲ್ಲಿ ರೋಮ್ ಒಳಗೆ ಏನಪ್ಪಾ ಅಂದ್ರ ಗೀಗಾಬೈಟ್ ಅಂದ್ರ ಇದು MB ಅಂದ್ರೆ ಏನಪ್ಪಾ ಅಂದ್ರ ಮೆಗಾಬೈಟ್, ಇದು ಏನಪ್ಪಾ ಅಂದ್ರ GB ಅಂದ್ರೆ ಏನಪ್ಪಾ ಅಂದ್ರ ಗೀಗಾಬೈಟ್ ಒಳಗೆ ಏನಪ್ಪಾ ಅಂದ್ರ ಇದು ಮಾಹಿತಿಯನ್ನ ಸ್ಟೋರ್ ಮಾಡ್ಕೋದು. ಇದು ಏನಂದ್ರ ವಾಲಟೈಲ್ ಆಗ್ಯದ, ಇದು ಏನಪ್ಪಾ ಅಂದ್ರ ನಾನ್ ವಾಲಟೈಲ್ ಆಗ್ಯದ. ಇದನ್ನ ಏನಪ್ಪಾ ಅಂದ್ರ ಸಾಮಾನ್ಯವಾಗಿ ಏನಪ್ಪಾ ಅಂದ್ರ ಆಪರೇಷನ್ಸ್ ಸಾಮಾನ್ಯ ಕಾರ್ಯಾಚರಣೆಗೆ ಏನ್ ಮಾಡ್ತಾರ ಇದನ್ನ ಬಳಕೆ ಮಾಡ್ತಾರ. ನೆಕ್ಸ್ಟ್ ಇದನ್ನ ಏನಪ್ಪಾ ಅಂದ್ರ ಸ್ಟಾರ್ಟ್ ಅಪ್ ಪ್ರೋಸೆಸ್ ಗಳಿಗೆ ಏನಪ್ಪಾ ಅಂದ್ರ ಈ ರೋಮ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರ ಯೂಸ್ ಮಾಡ್ತಾರ. ನೆಕ್ಸ್ಟ್ ರೈಟಿಂಗ್ ಇಲ್ಲಿ ಏನಾಗ್ತದ? ಸ್ಪೀಡ್ ಆಗಿರ್ತದ. ಇಲ್ಲಿ ಬರೆಯುವಂತ ಕ್ರಿಯೆ ಏನಾಗಿರ್ತದಪ್ಪ ಅಂದ್ರ ಸ್ಪೀಡ್ ಆಗಿರ್ತದ. ಇಲ್ಲಿ ಏನಪ್ಪಾ ಅಂದ್ರೆ ಇದು ಸ್ಲೋ ಆಗಿರ್ತದೆ. ಏನಾಗಿರ್ತದ? ಸ್ಲೋ ಆಗಿರ್ತದೆ. ಇದು ಏನಪ್ಪಾ ಅಂದ್ರ ರ್ಯಾಮ್ ಮತ್ತು ರೋಮಿಗೆ ಸಂಬಂಧಪಟ್ಟಂತದ್ದು ಏನಪ್ಪಾ ಅಂದ್ರ ಡಿಫ್ರೆನ್ಸ್ ಅದ.
ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ರಿ, ನೀವು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುತ್ತಿರುವಾಗ ಆ ಮಾಹಿತಿಯು ಕಂಪ್ಯೂಟರ್ ಯಾವ ಭಾಗದಲ್ಲಿ ಸಂಗ್ರಹವಾಗಿರುತ್ತದೆ? ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ನಿಮ್ಗೆ. ನಾವು ಏನಾದ್ರೂ ಒಂದು ಕೆಲಸವನ್ನು ಮಾಡ್ತಿರುವಾಗ, ಫಾರ್ ಎಕ್ಸಾಂಪಲ್ ನಿಮಗೆ ಏನಪ್ಪ ಅಂದ್ರೆ ಇವತ್ತು ಆನ್ಲೈನ್ ಕ್ಲಾಸ್ ಮಾಡ್ತೀವಿ, ಇದು ಎಲ್ಲೋ ಮಾಹಿತಿ ಯಾವ್ದ್ರೊಳಗೆ ಸ್ಟೋರ್ ಆಗಿರ್ತದೆ ಅಂತ ಏನ್ ಮಾಡಿದಪ್ಪ ಅಲ್ಲಿ ಮಾಹಿತಿಯನ್ನ ಕೇಳಿದಾನ. ಎ ಆಪ್ಷನ್ ಹಾರ್ಡ್ ಡಿಸ್ಕ್, ಬಿ ಆಪ್ಷನ್ ರ್ಯಾಮ್, ಸಿ ಆಪ್ಷನ್ ರೋಮ್, ಡಿ ಆಪ್ಷನ್ ಫ್ಲಾಶ್ ಮೆಮ್ರಿ. ಯಾವ ಮೆಮ್ರಿ ಇದು? ಫ್ಲಾಶ್ ಮೆಮ್ರಿ ಅಂತ ಬರ್ತದೆ. ನೋಡ್ರಿ, ನಾವು ಕಂಪ್ಯೂಟರ್ ಒಳಗೆ ಕೆಲಸ ಮಾಡ್ತಿರುವಾಗ ಅವೆಲ್ಲ ಮಾಹಿತಿ ಎಲ್ಲಿ ಸ್ಟೋರ್ ಆಗಿರ್ತಪ್ಪ ಅಂದ್ರ ರ್ಯಾಮ್ ಒಳಗ ಆಗಿರ್ತದೆ. ಎಲ್ಲಿ ಆಗಿರ್ತದ? ರ್ಯಾಮ್ ಒಳಗ ಆಗಿರ್ತದ. ಈ ರ್ಯಾಮ್ ಅನ್ನೋದು ಏನಪ್ಪಾ ಅಂದ್ರ ಪ್ರತಿಯೊಂದು ಕಂಪ್ಯೂಟರ್ ನಲ್ಲಿ ಮತ್ತು ಇತ್ತೀಚೆಗೆ ನಾವು ಬಳಕೆ ಮಾಡ್ತಿರುವಂತ ಆಂಡ್ರಾಯ್ಡ್ ಸೆಟ್ ಒಳಗು ಮೊಬೈಲ್ ಒಳಗು ಏನ್ ಮಾಡ್ತದಪ್ಪ ಅಂದ್ರ ಈ ರ್ಯಾಮ್ ಅನ್ನು ನಾವು ಕಾಣ್ತೀವಿ. ಇದರ ಪ್ರೊಸೆಸರ್ ಪ್ರಸ್ತುತ ಏನಪ್ಪಾ ಅಂದ್ರ ಡೇಟಾವನ್ನ ಸಂಗ್ರಹ ಮಾಡೋದು. ಇದು ಏನ್ ಮಾಡ್ತಾ ಇದ್ದು? ಡೇಟಾವನ್ನ ಸಂಗ್ರಹಿಸ್ತದ. ಇನ್ನ ರ್ಯಾಮಿನ ವಿಸ್ತೃತ ರೂಪ ನಿಮಗೆಲ್ಲರಿಗೂ ಗೊತ್ತದ. ಇದ್ರೊಳಗೆ ಮಾಹಿತಿ ಏನಾಗಿರ್ತಪ್ಪ ಅಂದ್ರ ತಾತ್ಕಾಲಿಕವಾಗಿರ್ತದ. ನಾವು ಕೆಲಸ ಮಾಡ್ತಿರುವಾಗ ಎಲ್ಲಾ ಮಾಹಿತಿ ಅಲ್ಲಿ ಸ್ಟೋರ್ ಆಗಿರ್ತದ. ಒಂದ್ ವೇಳೆ ಕಂಪ್ಯೂಟರ್ ಅದು ಏನಾದ್ರು ಆಫ್ ಆಯ್ತಂದ್ರ ಆ ಸಂದರ್ಭದಲ್ಲಿ ಇರುವಂತ ಎಲ್ಲಾ ಮಾಹಿತಿ ಏನಾಗ್ತದಪ್ಪ ಅಂದ್ರ ಅಳಿಸಿ ಹೋಗ್ತದ. ಆದ್ರ ಆ ಡಿಸ್ಕ್ ಒಳಗ SSD ಒಳಗ ಪೆನ್ಡ್ರೈವ್ ಒಳಗ ಅವೆಲ್ಲವೂ ಏನಾಗಂಗಿಲ್ಲ ಅಂದ್ರ ಮಾಹಿತಿ ಅಳಿಸಿ ಹೋಗಂಗಿಲ್ಲ. ಆದ್ರ ರ್ಯಾಮ್ ಒಳಗಿರುವಂತ ಮಾಹಿತಿ ಏನಾಗ್ತದಪ್ಪ ಅಂದ್ರ ಅಳಿಸಿ ಹೋಗ್ತದ. ಈಗ ನಾವು ಕಂಪ್ಯೂಟರ್ ಸರಿಯಾಗಿ ನಮ್ಮದು ಕಾರ್ಯನಿರ್ವಹಣೆ ಮಾಡ್ಬೇಕಂದ್ರ ಅದರ ಕಾರ್ಯಕ್ಷಮತೆಯನ್ನು ಹೆಚ್ಚಿರ್ಬೇಕಾಗಿತ್ತಂದ್ರ ಅವಾಗ ರ್ಯಾಮಿನ ಸಾಮರ್ಥ್ಯವು ಸಹ ಏನಾಗಿರುತ್ತಪ್ಪ ಅಂದ್ರ ಹೆಚ್ಚಾಗಿರ್ಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ, ಇದೇನಪ್ಪ ಅಂದ್ರ ಇಲ್ಲಿಗೆ ನಾವು ಇವತ್ತು 10 ಕ್ವಶನ್ಗಳನ್ನ ಏನ್ ಮಾಡಿದ್ವಪ್ಪ ಅಂದ್ರ ಅಧ್ಯಯನ ಮಾಡಿದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆದದ್ದು. ಮತ್ತೆ ಏನಪ್ಪಾ ಅಂದ್ರ ಪಾರ್ಟ್ ವಿಡಿಯೋ ಏನಪ್ಪಾ ಅಂದ್ರ ನೆಕ್ಸ್ಟ್ ಬರ್ತದ. ಆದ್ಮೇಲೆ ಸ್ನೇಹಿತರೆ, ನಾವು ತರಗತಿ ಮಾಡ್ತಿರುವಂತ, ನಾವು ಕ್ಲಾಸ್ ಮಾಡ್ತಿರುವಂತ ನಿಮಗೆ ಏನಾದ್ರೂ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಏನ್ ಮಾಡ್ರಪ್ಪ ಅಂದ್ರೆ ನೀವು ಸಪೋರ್ಟ್ ಮಾಡ್ಬೇಕಾಗ್ತದ. ಅದೇ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ ಫ್ರೆಂಡ್ಸಿಗೂ ಸಹ ಏನ್ ಮಾಡ್ರಪ್ಪ ಅಂದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ ನಡೀತಿರುವಂತಹ ಕ್ಲಾಸ್ ಬಗ್ಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ರಿ. ಮತ್ತೊಮ್ಮೆ ಏನಪ್ಪಾ ಅಂದ್ರೆ ನಿಮಗೆಲ್ಲರಿಗೂ ಏನಪ್ಪಾ ಅಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು.